ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಯೋಗ ಬಂಧುಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಅನಿತಾ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಬಯೋಟೆಕ್ನಾಲಜಿನಲ್ಲಿ BSc ಪದವೀಧರರಾಗಿದ್ದು ಸ್ಕೈ ಯೋಗ ಶಿಕ್ಷಣಕ್ಕೆ 2014ರಲ್ಲಿ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ MA ಪೂರ್ಣಗೊಳಿಸಿದ್ದಾರೆ. ಇವರು ಶಿವಾನಂದ ಸ್ಕೈ ಸಂಸ್ಥೆಯ GKW ಲೇಔಟ್ ಧ್ಯಾನ ಕೇಂದ್ರದಲ್ಲಿ ಈ ಸ್ಕೈ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ಕಲಿಸುತ್ತಾ ಬರುತ್ತಿದ್ದಾರೆ. ಇವರು ಸುಮಾರು 5 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಅನಿತಾ ಮೇಡಮ್ ರವರನ್ನು ಸ್ವಾಗತಿಸಿ 3 ಶರೀರಗಳು ದ 3 ಬಾಡೀಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಸ್ನೇಹಿತರೆ, ಈ ದಿನದ ಒಂದು ಚಿಂತನೆ ಏನಿದೆ, 3 ಶರೀರಗಳು. ಸೊ ಇವಾಗ ನಾವು ಎಲ್ರೂ ದಿನನಿತ್ಯ ಎಲ್ಲಾರು ಮಾನವರನ್ನ ನೋಡ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೇಹನೇ ನಾವು ನೋಡ್ಕೊಳ್ತಾ ಇರ್ತೀವಿ. ನಮಗ್ ಗೊತ್ತಿರೋದು ಒಂದೇ ಶರೀರ ಅಲ್ವಾ? ಸೊ ಇದೇನು 3 ಶರೀರ? ಸೊ ನಮ್ಗೆ ಈ ಒಂದು ಮಹರ್ಷಿಗಳ ಒಂದು ತತ್ವ ಕಲಿಯೋ ಒಂದು ಅವಕಾಶ ಸಿಕ್ತಾಗೆ ಗೊತ್ತಾಗಿತ್ತು. ನಮ್ಮ ಮಾನವ ದೇಹ ಏನಿದೆ ಬರೀ ಒಂದು ಶರೀರ ಅಲ್ಲ, 3 ಶರೀರಗಳಾಗಿದೆ. ಅದು 3 ಶರೀರಗಳು ಸಂಯೋಗ ಹೊಂದಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಇವಾಗ ಈ 3 ಶರೀರದ ಮಹತ್ವ ಏನು, ಅದರ ಒಂದು ಕಾರ್ಯರೂಪ ಏನು ಅಂತ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದು 3 ಶರೀರಗಳಲ್ಲಿ ಇರೋದು, ಮೊದಲನೇದು ಈ ಒಂದು ಭೌತಿಕ ಶರೀರ, ಫಿಸಿಕಲ್ ಬಾಡಿ ಅಂತ ಕರಿತೀವಿ. ಸೊ ಇವಾಗ ನಮ್ಗೆಲ್ಲರಿಗೂ ಗೊತ್ತು ಈ ಫಿಸಿಕಲ್ ಬಾಡಿ ಬಗ್ಗೆ ಎಷ್ಟೊಂದು ವಿಚಾರಗಳು ಸೈಂಟಿಫಿಕ್ ಆಗಿ ನಾವು ನೋಡ್ತಾನೆ ಇದೀವಿ. ಇವಾಗ ಏನೋ ಒಂದು ಕೊರೋನಾ ಎಫೆಕ್ಟ್ ಆಗಿದೆ, ಅದ್ರಿಂದಾನು ಈ ಬಾಡಿ ಎಷ್ಟು ಸಫರ್ ಆಗ್ತಾ ಇದೆ ಅಂತಾನು ತಿಳ್ಕೊಳ್ತಾ ಇದೀವಿ. ಸೊ ಅದರ ಸೂಕ್ಷ್ಮತೆಗಳನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಗಮನ ಕೊಟ್ಟು. ಸೊ ಇವಾಗ ಈ ದೇಹ ಏನಾಗಿದೆ, ಈ ದೇಹ ಸುಮಾರು 60ರಿಂದ 70 ಬಿಲಿಯನ್ ಕೋಶಗಳಿಂದ ಕೂಡಿಕೊಂಡಿದೆ. ಕೋಶಗಳು ಅಂದ್ರೆ ಸೆಲ್ಸ್ ಅಂತ ಏನ್ ಕರಿತೀವಿ, ಅದೇ ಸೆಲ್ಸ್. ಸೊ 1 ಬಿಲಿಯನ್ ಅಂದ್ರೆ 100 ಕೋಟಿಗೆ ಸಮ. ಸೊ ಆ ತರ 60 ಬಿಲಿಯನ್ ಅಂದ್ರೆ ಎಷ್ಟು? ಸುಮಾರು 600 ಕೋಟಿ ಆಯ್ತು. 600 ಕೋಟಿಯಿಂದ 700 ಕೋಟಿ ಜೀವಕೋಶಗಳು ಈ ದೇಹ ಪೂರ್ತಿ ರಚನೆ ಆಗಿರೋದು. ಸೊ ಆ ಜೀವಕೋಶಗಳು ಏನಿದೆ ಒಂದೊಂದು ಎಂಟಿಟಿ, ಒಂದ್ ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದೆ, ಪರಿಪೂರ್ಣವಾಗಿರುತ್ತೆ. ಸೊ ಆ ಕೋಶ ಏನಿದೆ ನಮ್ಗೆ ಬರೀ ಕಣ್ಣಿಂದ ನೋಡೋದಿಕ್ಕೆ ಆಗಲ್ಲ, ಅಷ್ಟು ಸೂಕ್ಷ್ಮವಾಗಿದೆ. ಆ ದೈವ ನೋಡಿ ನಮ್ಗೆ ಈ ಭೌತಿಕ ದೇಹಕ್ಕಾಗಿ ಎಷ್ಟೆಲ್ಲ ಒಂದು ಚಿಂತನೆ ನಡೆಸಿ ಈ ಒಂದು ಭೌತಿಕ ಶರೀರನ ರೂಪಿಸೋಕೆ ಮುಂಚೆನೆ ಆ ಒಂದು ಸ್ಟ್ರಕ್ಚರಲ್ ಫಾರ್ಮೇಶನ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಫಾರ್ಮೇಶನ್ ಮಾಡಿ ಒಂದ್ ಅರಿವಿನ ಜೀವಿಯಿಂದ ಈ ಒಂದು 6ನೇ ಅರಿವಿನ ಜೀವಿಯಾದ ಮಾನವನ ತನಕ ರೂಪಿಸಿ ಕೊಟ್ಟಿರೋಂಥದ್ದು. ಸೊ ಆ ಭೌತಿಕ ಶರೀರದಲ್ಲಿ ಒಂದೊಂದು ಸಿಂಗಲ್ ಎಂಟಿಟಿ ಆಗಿರೋ ಈ ಕೋಶಗಳು ಅದು ಒಂದು ಕಾರ್ಖಾನೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಕಾರ್ಖಾನೆ ಅಂದ್ರೆ ಹೆಂಗೆ, ಒಂದು ಫ್ಯಾಕ್ಟ್ರಿ ಅಥವಾ ನಾವು ಮನೆ ಅಂತ ತಿಳ್ಕೊಳ್ಳೋಣ. ಮನೆಯಲ್ಲಿ ನಮ್ಗೆ ಹೆಂಗೆ ಒಂದೊಂದಕ್ಕೆ ಒಂದೊಂದು ಕೋಣೆ ಅಂತ ನಾವು ರೂಪಿಸ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಕಿಚನ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು,
ದೇವ್ರ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಅಥವಾ ಎಂಟ್ರೆನ್ಸ್ ಅಂತ ಏನ್ ಕರಿತೀವಿ ತಲೆಬಾಗ್ಲು, ಆತರ ಎಂಟ್ರೆನ್ಸ್ ಆಗಿರ್ಬೋದು, ಮತ್ತೆ ಸ್ಟೋರ್ ರೂಮ್ ಆಗಿರ್ಬೋದು, ಮತ್ತೆ ಬೆಡ್ರೂಮ್ ಅಂತಾನು ಇದೆ ಅಲ್ವಾ. ಸೊ ಇದೇ ತರನೇ ಒಂದೊಂದು ಕೋಶಗಳಲ್ಲೂ ಒಂದೊಂದು ಎಂಟಿಟಿ ಇರುತ್ತೆ. ಅದನ್ನೇ ನಾವು ಕೋಶಗಳ ಒಂದು ಅಂಗಾಂಶ ಅಂತ ಹೇಳ್ಬೋದು ಇಲ್ಲಿ. ಸೊ ಇದು ಸೆಲ್ಸ್ ಯೂನಿಟ್ ಅಂತ ಹೇಳ್ಬೋದು. ಸೊ ಈ ಒಂದು ಸೆಲ್ ಏನಿದೆ ಪರಿಪೂರ್ಣವಾಗಿ ಸಿಂಗಲ್ ಆಗಿನೂ ಕೆಲಸ ಮಾಡುವಂತ ಶಕ್ತಿ ಹೊಂದಿರುತ್ತೆ. ಇದು ಹೊಂದಾಣಿಕೆ ಆಗಿ ಇಡೀ ಶರೀರಕ್ಕೆ ಬೇಕಾಗಿರುವಂತ ಎಲ್ಲಾ ಅವಶ್ಯಕತೆ ಅಂದ್ರೆ ಮೊದಲನೇದಾಗಿ ಬೆಳವಣಿಗೆ ಕೊಡುತ್ತೆ, ಮತ್ತೆ ಈ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕ ಶಕ್ತಿಯನ್ನ ಕೊಡುತ್ತೆ. ಸೊ ನಾವು ತಿನ್ನುವ ಆಹಾರ ಏನಿದೆ ಅದನ್ನ ಶಕ್ತಿಯಾಗಿ ಬದಲಾಯಿಸಿ ಅದು ದೇಹಕ್ಕೆ ಶಕ್ತಿಯಾಗಿ ಕೊಡುತ್ತೆ. ಮತ್ತೆ ಇನ್ನೊಂದು ಮೂರನೇದು, ಅದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡುವಂತ ಕೆಲಸ ಮಾಡುತ್ತೆ. ಮತ್ತೆ ಕೊನೆಯದಾಗಿ ಸಂತಾನ ಉತ್ಪತ್ತಿಯನ್ನು ಮಾಡುವಂತ ಗುಣಗಳನ್ನ ಹೊಂದಿರುತ್ತೆ. ಸೊ ಈ 4 ಕಾರ್ಯವಿಧಾನಗಳನ್ನು ಒಂದೊಂದು ಕೋಶಗಳಲ್ಲೂ ಕ್ರಮಬದ್ಧವಾಗಿ ರೂಪುಗೊಂಡಿದೆ. ಸೊ ಒಂದು ಸೆಲ್ ಏನಿದೆ ಅದು ಪರಿಪೂರ್ಣ ಅಂತ ಹೇಳ್ಬೋದು ನಾವು. ಸೊ ಒಂದೊಂದು ಸೆಲ್ ಪರಿಪೂರ್ಣವಾಗಿರೋದಕ್ಕೆ ಈ ದೇಹ ಇಷ್ಟು ಕ್ರಮಬದ್ಧವಾಗಿ ರಚನೆ ಆಗಿದೆ. ಇಷ್ಟು ಕ್ರಮಬದ್ಧವಾಗಿ ರಚನೆ ಆಗಿರೋ ಈ ದೇಹ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಆ ಸೂಕ್ಷ್ಮತೆ ತಿಳ್ಕೊಂಡವಾಗೇನೆ ನಾವು ಈ ದೇಹಕ್ಕೆ ಒಂದು ಮರ್ಯಾದೆ, ಗೌರವ ಅನ್ನೋದನ್ನ ನಾವು ಕೊಡಕ್ಕಾಗುತ್ತೆ. ಆವಾಗ್ಲೇ ಆಧ್ಯಾತ್ಮಿಕ ಚಿಂತನೆ ಅಲ್ಲಿ ಮೂಡೋದು. ಸೊ ಈ ಕೋಶಗಳು ಏನಿರುತ್ತೆ ಇದರ ಮಧ್ಯಭಾಗದಲ್ಲಿ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಅಂದ್ರೆ ಅದು ಕೋಶ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಕೋಶ ಬೀಜ ಒಳಗಡೆನೆ ನಾವ್ ಇವಾಗ ಏನೆಲ್ಲ ನೋಡ್ತಾ ಇದೀವಿ, DNA, ಮತ್ತೆ ಅದ್ರೊಳಗಡೆ ಇರುವಂತ ಜೀನ್ಸ್ ಅಂತ ಎಲ್ಲ ಏನ್ ಕರಿತೀವಿ ಅದು ವರ್ಣತಂತುಗಳು, ಮತ್ತೆ ಜೀನ್ಸ್ ಅಂತ ಅಂದ್ರೆ ವಂಶವಾಹಿನಿಗಳು. ಅದೆಲ್ಲ ಇರೋದು ಈ ಒಂದೊಂದು ಕೋಶದ ಮಧ್ಯಭಾಗದಲ್ಲಿ. ಸೊ ಅದು ಎಷ್ಟು ತೆಳ್ಳಗೆ ಇರತ್ತೆ ಅಂದ್ರೆ ಒಂದು ಅದು ಮಾಮೂಲಿ ಕೋಶನೇ ಒಂದು ಸಣ್ಣದಾಗಿರುತ್ತೆ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಅದ್ರೊಳಗಡೆ ಇರುವ ಈ ಒಂದು ಅಂಗಾಂಶ ಇನ್ನೂ ಸಣ್ಣದಾಗಿರುತ್ತೆ, ಆ ಕೂದ್ಲಿನ ತರಾನೇ ಎಳೆ ಆಗಿರುತ್ತೆ. ಅದನ್ನೇ ಕ್ರೋಮೋಸೋಮ್ಸ್ ಅಂತ ಕರೀತಾರೆ, ವರ್ಣತಂತು. ಅದ್ರ ಒಳಗಡೆ DNA ಸೇರ್ಕೊಂಡಿರುತ್ತೆ. ಸೊ ಈ ಒಂದೊಂದು ಸೆಲ್ಲು ಇಷ್ಟು ಕ್ರಮಬದ್ಧವಾಗಿ ರಚನೆ ಆಗಿರುವಾಗ ಹೆಂಗೆ ಕೆಲಸ ಮಾಡುತ್ತೆ? ಸೊ ಮಧ್ಯದಲ್ಲಿರುವ ಒಂದು ನ್ಯೂಕ್ಲಿಯಸ್ ಅಲ್ಲಿ ಅದು ವರ್ಣತಂತುಗಳಿಗೆ ಉತ್ತೇಜನ ಕೊಟ್ಟು ಆ ಕ್ರೋಮೋಸೋಮ್ಸ್ ಜೀನ್ಸ್ ಕೆಲಸ ಮಾಡಿ ಅದು ಹೊರಗಡೆ ಕೋಶ ಭಿತ್ತಿ ಅಂತ ಕರೀತಾರೆ ಅಥವಾ ಸೆಲ್ ವಾಲ್ ಅಂತ ಕರೀತಾರೆ. ಅದರ ಮೂಲಕ ಹೊರಗಡೆ ಬರುವಂತ ಕೆಲಸ ಅಂದ್ರೆ ಶಕ್ತಿ ಅಂತ ಇಟ್ಕೊಳ್ಳೋಣ. ಸೊ ಪೌಷ್ಟಿಕಾಂಶಗಳು, ರಕ್ತ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಉಷ್ಣ ಆಗಿರ್ಬೋದು, ಇದೆಲ್ಲವನ್ನು ಸೆಲ್ ವಾಲ್ ಪರ್ಮಿಷನ್ ಕೊಟ್ರೇನೆ ಅಲ್ಲಿ ಒಳಗಡೆ ಬರುತ್ತೆ. ಸೊ ಸೆಲ್ ವಾಲ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾರು ಒಳಗಡೆ ಬರೋದಕ್ಕಾಗಲ್ಲ. ಇವಾಗ ಅದೇ ತರ ನಾವ್ ಮನೆಯಲ್ಲಿ ಬಾಗಿಲಿಗೆ ಬೆಲ್ ಇಟ್ಟಿದೀವಲ್ವಾ, ಈಗ CCTVನೂ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ. ಸೊ ಏನೋ ಯಾರ ಕಳ್ರು ಅವ್ರು ಇವ್ರು ಬರ್ಬಾರ್ದು ಅಂತ. ಅದೇ ತರನೇ ಕೋಶಕ್ಕೆ ದೈವ ಮುಂಚೆನೆ ರಚನೆ ಮಾಡಿ ಕೊಟ್ಟಿದೆ, ಯಾವ ಒಂದು ಅನಗತ್ಯ ವಸ್ತುಗಳು ಒಂದೊಂದು ಕೋಶದಲ್ಲೂ ಎಂಟರ್ ಆಗ್ಬಾರ್ದು ಅಂತ ಹೇಳಿ. ಅದನ್ನೇ ಸೆಲ್ ವಾಲ್ ಅಂತ ಕರೀತಾರೆ. ಅದೆಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಬೇಡದೇ ಇರೋಂತ ವಸ್ತುಗಳನ್ನ ಅದು ಹತ್ರಕ್ ಕೂಡ ಸೇರ್ಸೋದಿಲ್ಲ. ಅದನ್ನೇ ಇಮ್ಯುನಿಟಿ ಪವರ್ ಅಂತ ಕರೀತಾರೆ. ಸೊ ಇಮ್ಯುನಿಟಿ ಪವರ್ ಆಗಿರ್ಬೋದು ಅಥವಾ ಒಂದು ಶಕ್ತಿ ಅಂತ ಏನ್ ಕರಿತೀವಿ, ಇದೆಲ್ಲಾನು ಕೆಲಸ ಮಾಡ್ತಾ ಇರೋದು ಒಂದೊಂದು ಅಣುಗಳಲ್ಲಿ, ಒಂದೊಂದು ಕೋಶಗಳಲ್ಲಿ. ಸೊ ಈ ಕೋಶ ಅಂತ ಇವಾಗ ಇಷ್ಟು ನೋಡಿದ್ವಿ. ಇದ್ರಲ್ಲಿ ಸ್ಟೋರ್ ಹೌಸ್ ಕೂಡ ಇದೆ. ಸೊ ಅಧಿಕವಾಗಿ ಸಂಗ್ರಹಣೆ ಆಗಿರುವ ಶಕ್ತಿನ ಮೈಟೋಕಾಂಡ್ರಿಯಾ ಅಂತ ಒಂದು ಅಂಗಾಂಶ ಇದೆ ಸೆಲ್ ಒಳಗಡೆ. ಸೊ ಆ ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾ ಸ್ಟೋರ್ ಮಾಡುತ್ತೆ, ಅದನ್ನೇ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಇದ್ರ ಬಗ್ಗೆ ಎಲ್ಲ ವಿಜ್ಞಾನಿಗಳು ಒಂದೊಂದು ಅಂಗಾಂಶ ಏನಿದೆ ಸೆಲ್ಸ್ ಗಳದು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾನೆ ಇದ್ದಾರೆ. ಇನ್ನು ಆದ್ರೂ ಅವ್ರಿಗೆ ಪರಿಪೂರ್ಣದ ಒಂದು ಉತ್ತರಗಳು ಸಿಕ್ಕಿಲ್ಲ. ಆದ್ರೆ ನಾವು ಆಧ್ಯಾತ್ಮಿಕ ಚಿಂತನೆ ಮೂಲಕ ಇದನ್ನ ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ಟಾಗ ಎಷ್ಟೆಲ್ಲ ವಿಸ್ಮಯವಾಗಿ ತಿಳ್ಕೊಬಹುದು, ಎಷ್ಟೆಲ್ಲ ಒಂದು ಅಸ್ಟಾನಿಶಿಂಗ್ ಅಂತ ಹೇಳ್ತೀವಿ, ವಿಸ್ಮಯ ಅಂತ ಹೇಳ್ತೀವಿ, ಅದ್ರೊಳಗಡೆ ಅಡಗಿದೆ ಅನ್ನೋದು ತಿಳ್ಕೊಬಹುದು. ಇದನ್ನೇ ನಮ್ಮ ಋಷಿ ಮುನಿಗಳು ಏನ್ ಹೇಳಿದ್ರು,
ಅಂಡ ಅಲ್ಲಿರೋದು ಪಿಂಡ ಅಲ್ಲಿದೆ, ಪಿಂಡ ಅಲ್ಲಿರೋದೇ ಬ್ರಹ್ಮಾಂಡ ಅಲ್ಲಿದೆ ಅಂತ. ಸೊ ಇವಾಗ ಏನಿದು ನಾವು ಸೆಲ್ ಅಂತ ನೋಡ್ತೀವಿ, ಇದೇ ಒಂದು ಅಂಡ ಅಂತ ಇಟ್ಕೊಳ್ಳೋಣ. ಅಂಡ ಅಂದ್ರೆ ಎಗ್ ಸೆಲ್ಸ್ ಅಂತ ಕರಿತೀವಿ, ಹೆಣ್ಣಲ್ಲಿ ಬರುವಂತ ಒಂದು ಎಗ್ ಸೆಲ್ಸ್. ಸೊ ಈ ಎಗ್ ಅಂತ ಏನ್ ಕರಿತೀವಿ, ಇದ್ರಲ್ಲಿರೋದೇ ಈ ಒಂದು ಪಿಂಡ ಅಂತ ಏನ್ ಹೇಳ್ತೀವಿ. ಪಿಂಡ ಅಂದ್ರೆ ಭ್ರೂಣ, ಮಗು ಏನು ಬೆಳವಣಿಗೆ ಬೇಕಾಗಿರುತ್ತೆ ಆ ಒಂದು ಜಾಗ ಅಂದ್ರೆ ಗರ್ಭಾಶಯದಲ್ಲಿ ಮಗು ಬೆಳವಣಿಗೆಯ ಜಾಗನೇ ಪಿಂಡ ಅಂತ ಕರಿತೀವಿ. ಅಲ್ಲಿರೋದೇ ಬ್ರಹ್ಮಾಂಡ ಅಲ್ಲಿರೋದು ಅಂತ ಹೇಳ್ತಾರೆ. ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್. ಸೊ ಕಾಸ್ಮೋಸ್ ಅಂತ ಏನ್ ಕರಿತೀವಿ, ಮಿಲ್ಕಿ ವೇ, ಗ್ಯಾಲಕ್ಸೀಸ್, ಇದೆಲ್ಲ ಯಾವ ತರ ರಚನೆ ಆಗಿದೆ ಅದೇ ತರನೇ ಈ ಮಾನವನ ದೇಹ ಕೂಡ ರಚನೆ ಆಗಿರೋದು, ಒಂದೊಂದು ಕೋಶಗಳು ಕೂಡ ರಚನೆ ಆಗಿರೋದು. ಎಷ್ಟು ಕನೆಕ್ಟಿವಿಟಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿ. ಸೊ ಇವಾಗ ನಾವು ಈ ದೇಹ ಪಂಚಭೂತಗಳಿಂದ ರಚನೆ ಆಗಿದೆ ಅಂತ ನಾವು ಹಲವಾರು ಬಾರಿ ತಿಳ್ಕೊಂಡಿದೀವಿ. ಸೊ ಪಂಚಭೂತಗಳು ಅಂದ್ರೆ ಭೌತಿಕ ತತ್ವ, ಗಟ್ಟಿ ವಸ್ತು, ಘನ ವಸ್ತು ಅಂತ ಹೇಳ್ಬೋದು. ಸೊ ಈ ಕೋಶ ಒಂದು ಘನ ವಸ್ತು ಆದ್ರೆ ಈ ಕೋಶ ಒಳಗಡೆ ದ್ರವ ರೂಪದಲ್ಲಿ ಕೋಶ ರಸ ಅಂತ ಇರತ್ತೆ, ಅದು ನೀರಿನ ಒಂದು ಪ್ರತಿಬಿಂಬ ಆಗಿರ್ಬೋದು. ಸೊ ಕೋಶ ರಸ ನೀರಿಗೆ ಕಂಪೇರ್ ಮಾಡಿದ್ರೆ, ನೆಕ್ಸ್ಟ್ ಹೀಟ್, ಉಷ್ಣಾಂಶ ಕೂಡ ಇಲ್ಲಿ ಮೇಂಟೈನ್ ಆಗುತ್ತೆ. ಒಂದೊಂದು ಸೆಲ್ಸ್ ಅಲ್ಲೂ ಉಷ್ಣಾಂಶ ನಮ್ಮ ದೇಹ ಎಷ್ಟಿರ್ಬೇಕು, 37.8 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೇಕಲ್ವಾ. ಅದೇ ತರ ಒಂದೊಂದು ಕೋಶದ ಉಷ್ಣಾಂಶನು ಆತರ ಮೇಂಟೈನ್ ಆಗೋ ರೀತಿಯಲ್ಲಿ ಅಲ್ಲಿ ಒಂದು ಸೆಲ್ ವಾಲ್ ಅಂತ ಏನ್ ಕರಿತೀವಿ, ಕೋಶ ಭಿತ್ತಿ, ಅದು ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ಅದಕ್ಕೆ ಉತ್ತೇಜವಾಗಿ ಕ್ರೋಮೋಸೋಮ್ಸ್ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಸೊ ಮಧ್ಯಭಾಗದಲ್ಲಿ ಒಂದು ಖಾಲಿ ಜಾಗ ಇರುತ್ತೆ, ಅದು ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್ ಅಂತ ಕರೀತಾರೆ. ಅವ್ರಿಗಿನ್ನೂ ಸೈಂಟಿಸ್ಟ್ ಗಳಿಗೆ ಕಂಡುಹಿಡಿಯಕ್ಕೆ ಆಗಿಲ್ಲ. ಅದೇ ಒಂದು ಕಪ್ಪಾಗಿರುವಂತ ದ್ರವ ಅಂತ ಹೇಳ್ತಾರೆ, ಅದೇ ಬಟ್ಟ ಬಯಲು ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ. ಸೊ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಒಂದು ಸೆಲ್ ವಾಲ್ ಅಂತ ಅಥವಾ ಸೆಲ್ ಅಂತ ಏನ್ ಕರಿತೀವಿ, ಅನಿಮಲ್ ಸೆಲ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಒಂದು ಪಿಕ್ಚರ್ ಕಾಣಿಸುತ್ತೆ. ಆ ಪಿಕ್ಚರ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ನ್ಯೂಕ್ಲಿಯಸ್ ನ ಐಡೆಂಟಿಫೈ ಮಾಡ್ಬೋದು. ಮಧ್ಯಭಾಗದಲ್ಲಿ ಕಪ್ಪಾಗೆ ಇದೆ, ಆ ಕಪ್ಪಾಗಿರೋ ಒಂದು ವಸ್ತುನೇ ಬಟ್ಟ ಬಯಲು ಅಂತ ಹೇಳ್ಬೋದು. ಸೊ ಬಟ್ಟ ಬಯಲು ಕೂಡ ಇಲ್ಲಿ ಆಕಾಶ ಕಣಗಳ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತೆ ಗಾಳಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಗಾಳಿಗೆ ಇಲ್ಲಿ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ, ಇದು ಖಾಲಿ ಜಾಗನೇ ಆಕ್ಚುಲಿ. ಸೆಲ್ ಒಳಗಡೆನೆ ವ್ಯಾಕ್ಯೂಲ್ಸ್ ಅಂತ ಇರುತ್ತೆ. ಮತ್ತೆ ಸೆಲ್ಗೆ ವಯಸ್ಸಾದ್ರೆ ಅದನ್ನ ಜೀರ್ಣ ಮಾಡೋದಿಕ್ಕೆ ಲೈಸೋಮ್ಸ್ ಅಂತ ಒಂದು ವಸ್ತು ಇರುತ್ತೆ. ಆ ಲೈಸೋಮ್ಸ್ ಕೂಡ ಅಲ್ಲಿ ಸೆಲ್ ನ ಜೀರ್ಣ ಮಾಡ್ಬಿಡುತ್ತೆ, ಅಂದ್ರೆ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಸೊ ಇವಾಗ ನಾವ್ ಹೆಂಗೆ ಒಂದು ಬಾಂಬ್ ಹಾಕಿ ಸಿಡಿಸಿ ಬ್ಲಾಸ್ಟ್ ಮಾಡ್ತೀವಿ, ಅದೇ ತರಾನೇ ಈ ಲೈಸೋಮ್ ಅನ್ನೋ ಒಂದು ವಸ್ತು ಏನಿರುತ್ತೆ ಸೆಲ್ ನ ನಿಷ್ಕ್ರಿಯಗೊಳಿಸ್ಬಿಟ್ಟು ಅದನ್ನ ಡಿಸ್ಮ್ಯಾಂಟಲ್ ಮಾಡುತ್ತೆ. ಸೊ ಈ ತರ ಒಂದು ಸೆಲ್ ಒಳಗಡೆನೆ ಇಷ್ಟೆಲ್ಲಾ ಕೆಲಸ ಮಾಡುವಂತ ಅಂಗಾಂಶಗಳು ಇರ್ಬೇಕಾದ್ರೆ ಈ ದೇಹ ಪೂರ್ತಿ ಇನ್ನೆಲ್ಲಾ ಎಷ್ಟು ಸೆಲ್ಗಳು ಎಷ್ಟು ತರ ರಚನೆ ಆಗಿ ಕೆಲಸ ಮಾಡ್ತಾ ಇದಾವೆ ಯೋಚನೆ ಮಾಡ್ಬೇಕಲ್ವಾ. ಸೊ ಅದೇ ತರಾನೇ ಈ ಒಂದು ಎಗ್ ಸೆಲ್ಸ್ ಅಂತ ಏನ್ ಕರಿತೀವಿ, ಗರ್ಭಾಶಯದಲ್ಲಿ ಬಿಡುಗಡೆ ಆಗುವಂತ ಒಂದು ಅಂಡಾಶಯ ಅಂದ್ರೆ ಎಗ್ ಸೆಲ್ಸ್. ಸೊ ಇದು ಹೆಣ್ಣಿನ ಒಂದು ಶರೀರದಲ್ಲಿ 1 ತಿಂಗಳಿಗೆ ಒಂದೇ ಎಗ್ ಸೆಲ್ಸ್ ಬಿಡುಗಡೆ ಆಗುತ್ತೆ. ಮತ್ತೆ ಗಂಡಿನ ಶರೀರದಲ್ಲಿ ಅದು ವೀರ್ಯದ ರೂಪದಲ್ಲಿ ಕೋಟಿ ಕೋಟಿ ಹರಿತಾ ಇರುತ್ತೆ. ಹೆಣ್ಣಿನ ಶರೀರದಲ್ಲಿ ಒಂದೇ ಬಿಡುಗಡೆ ಆಗುತ್ತೆ, ಗಂಡಿನ ಶರೀರದಲ್ಲಿ ಕೋಟಿ ಕೋಟಿ ಇರುತ್ತೆ. ಸೊ ಈಗ ಈ ದೇಹ ಆಗಿ ನಾವ್ ಹೆಂಗೆ ಬಂದ್ವಿ, ಆಧ್ಯಾತ್ಮಿಕವಾಗಿ ನಾವ್ ಹೆಂಗೆ ತಿಳ್ಕೊಳ್ಳೋದು ಇದನ್ನ. ಸೊ ತಂದೆಯಿಂದ ಅರ್ಧ ಭಾಗ, ತಾಯಿಯಿಂದ ಒಂದು ಅರ್ಧ ಭಾಗ, ಅದು ಸೇರಿ ಒಂದು ಪೂರ್ತಿ ಸೆಲ್ ಆಗಿ ರಚನೆ ಆಯ್ತು. ಸೊ ರಚನೆ ಆಗ್ಬೇಕಾದ್ರೆ ಹೆಣ್ಣು ಗಂಡು ಸೇರುವ ಒಂದು ಟೈಮ್ ಅಲ್ಲೇನೆ ನಮ್ಮ ಜೀವ ಉತ್ಪತ್ತಿ ಆಗಿರೋದು. ಸೊ ಅಲ್ಲಿ ಆ ಸೆಲ್ಗೆ ಯಾವಾಗ ಒಂದು ಜೀವ ಬಂತು ಆವಾಗ್ಲೇ ನಾವು ಹುಟ್ಟಿದ್ವಿ. ನಾವೇನೋ ಆಮೇಲೆ ಹುಟ್ಟಿದ ನಂತರ ಈ ಡೇ ಟು ಟೈಮ್ ಇಟ್ಕೊಂಡು ಜ್ಯೋತಿಷ್ಯ ಜಾತಕ ಅಂತೆಲ್ಲ ನೋಡ್ತೀವಿ, ಅದ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹೆಣ್ಣು ಗಂಡು ಸೇರಿದಾಗ ಯಾವಾಗ ಒಂದು ಕೋಶ ಅಲ್ಲಿ ಜೀವಕ್ಕೆ ಬಂತು ಅದೇ ನಾವಾಗಿ ಬಂದಿರೋದು. ಆ ಒಂದು ಕೋಶ ಆಗಿ ಬರೋದಕ್ಕೆ ನಾವ್ ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಅಂದ್ರೆ, ಸೊ ಅದು ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋ ಇರುತ್ತೆ, ಸಾವಿರಾರು ವೀರ್ಯಗಳು ಒಂದು ತಾಯಿಯ ಗರ್ಭದಲ್ಲಿರುವ ಅಂಡಾಶಯನ ಸೇರೋದಕ್ಕೆ ಹೊಡೆದಾಡ್ಕೊಂಡ್ ಬರ್ತಾ ಇರುತ್ತೆ. ಸೊ ರನ್ನಿಂಗ್ ರೇಸ್ ಅಲ್ಲಿ ಏನ್ ನಾವು ಎಷ್ಟು ಕಷ್ಟಪಟ್ಟು ಓಡ್ತೀವಲ್ವಾ,
ಅದಕ್ಕಿಂತ ಫಾಸ್ಟ್ ಆಗಿ ಆ ವೀರ್ಯ ತೆವಳ್ತಾ ಬರ್ಬೇಕು ಆ ಅಂಡಾಶಯನ ಸೇರೋದಕ್ಕೆ. ಯಾರು ರೇಸ್ ಅಲ್ಲಿ ಫಸ್ಟ್ ಬರ್ತಾರೆ ಅವ್ರಿಗೆ ಆ ಒಂದು ಜಾಗ ಸಿಗುತ್ತೆ. ನೋಡಿ ಅಲ್ಲಿ ನಾವೇನು ಈ ಒಂದು ಜೀವನದ ಅವಧಿಯಲ್ಲಿ ಎಷ್ಟೆಲ್ಲಾ ಫೈಟಿಂಗ್ ಮಾಡ್ಬೇಕಾಗುತ್ತೆ. ಅವಾಗ ಎಷ್ಟು ನಾವು ಡಿಪ್ರೆಸ್ ಆಗ್ತೀವಿ, ಎಷ್ಟು ಬೈಕೊಳ್ತೀವಿ, ಇನ್ನೊಬ್ಬರಿಗೆ ಬ್ಲೇಮ್ ಮಾಡ್ತೀವಿ. ಸೊ ಏನಪ್ಪಾ ಈ ಲೈಫ್ ಅಂತೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಈ ಫಿಸಿಕಲ್ ಬಾಡಿ ನಮ್ಗೆ ಸಿಗೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನಮ್ಗೆ ಅರಿವೇ ಇರೋದಿಲ್ಲ. ಆ ತಾಯಿಯ ಗರ್ಭದಲ್ಲೇ ನಾವು ಎಷ್ಟು ಫೈಟಿಂಗ್ ಮಾಡಿ ಹಲವಾರು ಕೋಟಿ ಕೋಟಿ ವೀರ್ಯಗಳನ್ನ ಹಿಂದಿಟ್ಟು ಆ ಒಂದು ತಾಯಿಯ ಗರ್ಭದಲ್ಲಿರುವ ಅಂಡಾನು ಸೇರಿ ನಾವು ಈ ದೇಹ ಆಗಿ ರಚನೆ ಆಗಿ ಹೊರಗಡೆ ಬಂದ್ವಿ. ಸೊ ನಾವ್ ಈ ಜೀವನಕ್ಕೆ ಬೆಲೆ ಕೊಡ್ಬೇಕಲ್ವಾ? ಆ ರೀತಿ ಬೆಲೆ ಕೊಟ್ಟು ನಾವು ಜೀವನ ನಡೆಸ್ತಾ ಇದೀವ ನಿಜವಾಗ್ಲು? ಅದನ್ನ ನಾವೇ ಪ್ರತಿನಿತ್ಯ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇವಾಗ ಅಂಡಾಶಯ ಆಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಒಂದು ಏನು ಕೋಶಗಳ ಒಂದು ವಿಭಜನೆ ಆಗುತ್ತೆ. ಸೆಲ್ ಡಿವಿಷನ್ ಅಂತ ಕರಿತೀವಿ. ಅದನ್ನೇ ಮಿಯೋಸಿಸ್ ಪ್ರಾಸೆಸ್ ಅಂತ ಕರೀತಾರೆ. ಸೊ ಕೋಶಗಳ ಒಂದು ಡಿವಿಷನ್ ಏನಿದೆ 2 ರೀತಿ ನಡೆಯುತ್ತೆ. ಗರ್ಭಾಶಯಲ್ಲಿ ನಡೆಯುವ ಒಂದು ಡಿವಿಷನ್ ಅದು ಬೇರೆ ರೀತಿ ಇರುತ್ತೆ, ಅದು ಮಿಯೋಸಿಸ್ ಆಗುತ್ತೆ. ಮತ್ತೆ ಮಾಮೂಲಿ ಬೆಳೆದ ನಂತರ ನಡೆಯುವ ಒಂದು ಡಿವಿಷನ್ ಏನಿರುತ್ತೆ ಅದು ಮೈಟೋಸಿಸ್ ಅಂತ ಕರಿತೀವಿ. ಅದು ಮೈಟೋಸಿಸ್ ಡಿವಿಷನ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದೊಂದು ಸೆಲ್ಸ್ ಏನಿರುತ್ತೆ ಇದಕ್ಕೆ ಅದರದೇ ಆದ ಜೀವಿತಾವಧಿ ಇರುತ್ತೆ, ಅದರದೇ ಆದ ಕಾರ್ಯಗಳಿರುತ್ತೆ, ಮತ್ತೆ ಅದರದೇ ಆದ ಕೆಲಸಗಳು ಏನಿರುತ್ತೆ ಅದೆಲ್ಲ ಮಾಡ್ತಾ ಹೋಗುತ್ತೆ. ಒಂದೊಂದು ಸೆಲ್ ಸೇರಿ ಏನಾಗುತ್ತೆ ಟಿಶ್ಯೂ ಅಂತ ಫಾರ್ಮ್ ಆಗುತ್ತೆ. ಸೊ ಟಿಶ್ಯೂ ಅಂತ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂಗಾಂಶ. ಸೊ ಕೋಶಗಳ ಸಮೂಹನೇ ಏನಾಗುತ್ತೆ ಅಂಗಾಂಶಗಳಾಗುತ್ತೆ. ಸೊ ಈ ಅಂಗಾಂಶ ಅಂತ ಅಂದ್ರೆ ಆ ಅಂಗಾಂಶ ಎಲ್ಲ ಸೇರಿ ಮಸಲ್ಸ್ ಆಗುತ್ತೆ. ಮಸಲ್ಸೇ ಸೇರಿ ಏನಾಗುತ್ತೆ ಒಳಗಡೆ ಇರುವಂತ ಒಂದೊಂದು ಅಂಗಗಳು. ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಆಗಿರ್ಬೋದು, ಮತ್ತೆ ಲಿವರ್ ಆಗಿರ್ಬೋದು, ಬ್ರೈನ್ ಸೆಲ್ಸ್ ಆಗಿರ್ಬೋದು, ಈ ರೀತಿ ವಿಭಜನೆಗೊಂಡು ಅದೆಲ್ಲ ಗುಂಪಾಗಿ ಸೇರಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಗುಂಪಾಗಿ ಸೇರಿ ಕೆಲಸ ಮಾಡುವ ಒಂದು ಅಭ್ಯಾಸ ಒಂದೊಂದು ಕೋಶಗಳಲ್ಲೇ ಇದೆ. ನಾವು ಈ ಸಮಾಜದಲ್ಲಿ ಯಾವಾಗ ಅದೇ ವಿಧಾನದಲ್ಲಿ ನಾವು ಜೀವನ ನಡೆಸ್ತೀವಿ ಆವಾಗ್ಲೇ ನಮ್ಗೆ ಸಾಮರಸ್ಯದಿಂದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈಗ ಒಳಗಡೆ ಇರೋ ಅಂಗಾಂಶಗಳು ಎಲ್ಲಾನು ರಚನೆಗೊಂಡು ಒಂದೊಂದು ಕಾರ್ಯರೂಪಕ್ಕೆ ಬಂದು ಇಡೀ ದೇಹ ಆಗಿ ಕೆಲಸ ಮಾಡ್ತಾ ಇರೋಂಥದ್ದು. ಇನ್ನು ಹಲವಾರು ವಿಷಯಗಳಿದೆ, ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದು ತುಂಬಾ ಇದೆ. ಸದ್ಯಕ್ಕೆ 3 ಶರೀರ ಇರೋದ್ರಿಂದ ಈ ಫಿಸಿಕಲ್ ಸ್ಟ್ರಕ್ಚರ್ ನ ಇಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ಅನ್ಕೊಳ್ತೀನಿ. ಸೊ ಒಂದೊಂದು ಕೋಶಗಳು ಏನಿರುತ್ತೆ ಜೀವಿತಾವಧಿ ಒಂದೊಂದು ಒಂದೊಂದ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಚರ್ಮದ ಕೋಶಗಳು ಅಂತ ಏನ್ ಕರಿತೀವಿ ಅದು ಕೇವಲ 10 ದಿನ ಮಾತ್ರ ಇರುತ್ತೆ, 10 ಗಂಟೆ ಸಾರಿ. ಸೊ 10 ಗಂಟೆವರೆಗೂ ಇರುತ್ತೆ. 10 ಗಂಟೆ ನಂತರ ಡೈಲಿ ಆ ಒಂದು ಚರ್ಮದ ಸೆಲ್ಸ್ ಅಥವಾ ಕೋಶಗಳು ಉದುರು ಹೋಗ್ತಾ ಇರುತ್ತೆ. ಅದೇ ರೀತಿ ನಾವು ಜನರಲ್ ಆಗಿ ನೋಡೋದಾದ್ರೆ ಕೂದಲು ಈಗ ಉದುರ್ತಾನೆ ಇರುತ್ತೆ, ಆದ್ರೂ ಬೆಳೆಯತ್ತೆ ಅಲ್ವಾ? ಸೊ ಅದೇ ತರಾನೇ ಕೆಂಪು ರಕ್ತ ಕಣಗಳು ಅಂತ ಏನಿರುತ್ತೆ ದೇಹದಲ್ಲಿ 120 ದಿನಗಳ ಕಾಲ ಮಾತ್ರ ಬದುಕುತ್ತೆ. ಆಮೇಲೆ ಅದು ಯೂರಿನ್ ಅಲ್ಲಿ ಪಾಸ್ ಆಗಿ ಹೋಗುತ್ತೆ ಡಿಸ್ಟ್ರಕ್ಷನ್ ಆಗಿ. ಮತ್ತೆ ಈ ನರಕೋಶಗಳು ಅಂತ ಏನ್ ಕರಿತೀವಿ, ನಮ್ಮ ದೇಹದಲ್ಲಿ 72,000 ನರಗಳಿರುತ್ತೆ. ಅದ್ರಲ್ಲಿರುವ ಕೋಶಗಳು 100 ವರ್ಷ ಜೀವಿಸುತ್ತೆ. ನೋಡಿ, ನರಗಳ ಕೋಶ ಆ ದೇಹ ರಚನೆ ಆಗುವಾಗ ತಾಯಿಯ ಗರ್ಭದಲ್ಲಿ ಹೆಂಗೆ ರಚನೆ ಆಗುತ್ತೆ ಶಕ್ತಿಯುತವಾಗಿ, ಅದೇ ನರಕೋಶಗಳು 100 ವರ್ಷಗಳ ಕಾಲ ಜೀವಿಸುತ್ತೆ. ಅದನ್ನ ಬದಲಾಯಿಸೋದಿಕ್ಕೆ ಆಗೋದಿಲ್ಲ. ಆದ್ರೆ ನಾವೇನು ಆ ನರಗಳನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಆ ನರಗಳ ಇಂಪಾರ್ಟೆನ್ಸ್ ನ ನಾವು ತಿಳ್ಕೊಳ್ಳೋದೇ ಇಲ್ಲ. ಹಾಸ್ಪಿಟಲ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಡ್ರಿಪ್ಸ್ ಹಾಕೋದಿಕ್ಕೆ ನರಗಳಿಗೆ ಚುಚ್ತಾರೆ, ಅದನ್ನ ಡ್ಯಾಮೇಜ್ ಮಾಡ್ತಾರೆ. ಸೊ ಡ್ಯಾಮೇಜ್ ಆಗಿರೋ ನರಗಳು ಬೇಗ ರಿಕವರಿ ಆಗೋದಿಲ್ಲ. ಮತ್ತೆ ಈ ನರಕೋಶಗಳೇ ಏನಾಗುತ್ತೆ ಮೆದುಳಲ್ಲಿ ಕೂಡ ಕನೆಕ್ಷನ್ ಇರುತ್ತೆ. ಮೆದುಳಿನ ಕೋಶಗಳು ಕೂಡ ಜೀವಿತಾವಧಿಯಲ್ಲಿ ಒಂದೇ ಸರಿ ಉತ್ಪತ್ತಿ ಆಗೋದು ತಾಯಿಯ ಗರ್ಭದಲ್ಲಿ. ಅದ ನಂತರ ಅದರಲ್ಲಿ ಏನಾದ್ರೂ ಒಂಚೂರು ಡಿಸ್ಟರ್ಬೆನ್ಸ್ ಆಗಿ ಅಥವಾ ಡ್ಯಾಮೇಜ್ ಆದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಅದನ್ನ ಯಾರು ಸರಿ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ದೈವದ ರಚನೆ ನೋಡಿ ಎಷ್ಟು ವಿಸ್ಮಯ ಅಲ್ವಾ, ಇದ್ರಲ್ಲೇ ನಾವು ತಿಳ್ಕೊಬಹುದು. ದೈವಕ್ಕೆ ಗೊತ್ತು ನಾವ್ ಯಾವ್ದೆಲ್ಲ ಅಂಗಾಂಗಗಳನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಮತ್ತೆ ಯಾವ್ದನ್ನ ಡ್ಯಾಮೇಜ್ ಮಾಡಿದ್ರೆ ಇಟ್ಕೋಬೇಕು, ಅದಕ್ ಬೇಕಾಗಿರೋ ಪ್ರೊಟೆಕ್ಷನ್ ಕೂಡ ಈ ದೇಹಕ್ಕೆ ಅದೇ ರೀತಿ ಕೊಟ್ಟಿದೆ ಅಲ್ವಾ.
ಸೊ ಮೆದುಳಿಗೆ ಬೇಕಾಗಿರೋ ಪ್ರೊಟೆಕ್ಷನ್, ನರಕ್ಕೆ ಬೇಕಾಗಿರೋ ಪ್ರೊಟೆಕ್ಷನ್, ಅದೇ ರೀತಿ ಚರ್ಮದಲ್ಲಿರುವ ಒಂದು ಪ್ರೊಟೆಕ್ಷನ್ ಎಲ್ಲ ಕ್ರಮಬದ್ಧವಾಗಿದೆ. ಅದಕ್ಕೆ ಆ ದೈವನ ನಾವು ಪರಿಪೂರ್ಣ ಅಂತ ಹೇಳೋದು ಅಲ್ವಾ. ಸೊ ಅದೇ ತರ ಈಗ ಈ ಮೆದುಳಿನ ಕೋಶಗಳ ಬಗ್ಗೆ ತಿಳ್ಕೊಳ್ಳುವಾಗ ಅಲ್ಲೇ ಏನು 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಈ ಒಂದು ಕೋಶಗಳ ಬಗ್ಗೆ ಇನ್ನೂ ಹಲವಾರು ವಿಚಾರಗಳಿದೆ ಸ್ನೇಹಿತರೆ. ತಾಯಿಯಿಂದ ಬರುವ ಒಂದು ಅಂಡದಿಂದ ಬರುವ ಒಂದು ದೇಹ ಏನಿರುತ್ತೆ ಅದು ಲೆಫ್ಟ್ ಸೈಡ್ ಆಫ್ ದ ಬಾಡಿ ಆಗಿ ಕೆಲಸ ಮಾಡುತ್ತೆ. ತಂದೆಯಿಂದ ಬರುವ ಒಂದು ಸ್ಪರ್ಮ್ ಸೆಲ್ಸ್ ಇಂದ ಬರುವ ಒಂದು ದೇಹ ರೈಟ್ ಸೈಡ್ ಆಫ್ ದ ಬಾಡಿ ಕೆಲಸ ಮಾಡುತ್ತೆ. ಇದನ್ನೇ ನಾವು ಚಂದ್ರನಾಡಿ, ಸೂರ್ಯನಾಡಿ ಅಂತ ಕರಿತೀವಿ. ಸೊ ಇದು ಯಾವತ್ತೂ ಸೇರಿರೋದಿಲ್ಲ, ಸೇರಿರೋದು ಸೂಕ್ಷ್ಮ ನಾಡಿ ಮುಖಾಂತರ ಮಾತ್ರ ಸೆಂಟರ್ ಆಫ್ ದ ಬಾಡಿ. ಅದಕ್ಕೆ ನಾವು ಬಾಡಿನ ವರ್ಟಿಕಲಿ ಡಿವೈಡ್ ಮಾಡಿದ್ರೆ ಈಕ್ವಲ್ ಪಾರ್ಟ್ ಸಿಗುತ್ತೆ. ದೇಹ ಪೂರ್ತಿ ಇಂಟರ್ನಲ್ ಆರ್ಗನ್ಸ್ ಏನಿರುತ್ತೆ ಈಕ್ವಲ್ ಆಗಿ ರೈಟ್ ಸೈಡ್ ಆಫ್ ದ ಬಾಡಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಡಿವೈಡ್ ಆಗಿದೆ. ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಅದಕ್ಕೆ ನಾವು ದೈಹಿಕ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು ಈ 2 ದೇಹಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿಯಲ್ಲೇ ಮಹರ್ಷಿ ರೂಪಿಸಿ ಕೊಟ್ಟಿದ್ದಾರೆ. ಅಷ್ಟು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಒಂದು ಟೆಕ್ನಿಕ್ಸ್ ಅಲ್ಲೇ ಅಳವಡಿಸ್ಕೊಟ್ಟಿದ್ದಾರೆ. ಸೊ ಏನೇ ನಾವು ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಈ ನರಗಳು ಮತ್ತೆ ಈ ದೇಹದಲ್ಲಿ ಪಂಚೇಂದ್ರಿಯಗಳು ಮತ್ತೆ ಪಂಚಭೂತಗಳು ಏನು ಕ್ರಮಬದ್ಧವಾಗಿ ಕೆಲಸ ಮಾಡ್ಬೇಕು ಅದನ್ನ ನಾವು ಕ್ರಮಬದ್ಧತೆನ ತಗೊಂಡ್ ಬರ್ತಾ ಇರೋದು ಡೈಲಿ. ಸೊ ಅದಕ್ಕೆ ನಾವು ಎಕ್ಸರ್ಸೈಸ್ ಡೈಲಿ ಮಾಡೋದ್ರಿಂದ ಈ ಕ್ರಮಬದ್ಧತೆ ಆ ದಿನಕ್ಕೆ ಬೇಕಾಗಿರೋ ಅಷ್ಟು ಶಕ್ತಿ ಎಲ್ಲಾನು ಕೊಡುವಂತದ್ದಾಗಿರುತ್ತದೆ. ಸೊ ಫಿಸಿಕಲ್ ಎಕ್ಸರ್ಸೈಸ್ ಅಷ್ಟು ಇಂಪಾರ್ಟೆಂಟ್. ಮತ್ತೆ ಈ ಒಂದು ದೇಹ ಇಷ್ಟೆಲ್ಲ ಕೆಲಸ ಮಾಡಿ ರಚನೆ ಆದ್ಮೇಲೆ ಇಲ್ಲಿ ಇಂದ್ರಿಯಗಳು ಅದ್ರ ಜೊತೆಗೆ ಬಂದಿದೆ. ಇಂದ್ರಿಯಗಳಂದ್ರೆ ಏನಪ್ಪಾ ಅಂದ್ರೆ ಈ ದೇಹದ ಮಧ್ಯಭಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು. ಮಧ್ಯಭಾಗ ಅಂದ್ರೇನೆ ಜೆನೆಟಿಕ್ ಸೆಂಟರ್ ಅಂತ ಕರಿತೀವಿ. ಸೊ ಜೆನೆಟಿಕ್ ಸೆಂಟರ್ ಆಫ್ ದ ಗ್ರಾವಿಟಿ ಅಥವಾ ಸೆಂಟರ್ ಪಾಯಿಂಟ್ ಅಂತ ಏನಿದೆ ಇದು ಎಲ್ಲಾ ಒಂದ್ರಲ್ಲೂ ಇದ್ದೇ ಇರುತ್ತೆ. ಸೊ ಇದು ಸೆಂಟರ್ ಆಗಿರುವಾಗ ಅಲ್ಲಿ ಜೆನೆಟಿಕ್ ಸೆಂಟರ್ ತಳಿ ಕೇಂದ್ರ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸೂಕ್ಷ್ಮವಾಗಿ ಪ್ರಾಣಶಕ್ತಿ ಕಣಗಳು ಸುತ್ತುತ್ತಾ ಇರುತ್ತೆ. ಸೊ ಸುತ್ತುತ್ತಾ ಅದು ಸೆಂಟರ್ ಆಫ್ ದ ಗ್ರಾವಿಟಿ ಫಾರ್ಮ್ ಆಗಿ ಅದರಿಂದ ಹೊರಗಡೆ ಬರುವ ಅಲೆ ಏನಿರುತ್ತೆ ದೇಹ ಪೂರ್ತಿ ಅಲೆಯಾಗಿ ಹೊರಗಡೆ ಬಂದು ದೇಹದಿಂದ ಹೊರಗಡೆ ಕೂಡ ಸ್ವಲ್ಪ ಭಾಗ ಮಟ್ಟಿಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದು ಎಕ್ಸ್ಟೆಂಡ್ ಏನಾಗುತ್ತೆ ಬಯೋಮ್ಯಾಗ್ನೆಟಿಕ್ ವೇವ್ಸ್, ಅದನ್ನೇ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಅದು ಎಕ್ಸ್ಟೆಂಡ್ ಆಗೋದನ್ನೇ ನಾವು ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಸೊ ಇದ್ರಲ್ಲಿ ಪ್ರಾಣಶಕ್ತಿ ಕಣಗಳು ಕೂಡ ಹೊರಗಡೆ ಬರ್ತಾ ಇರುತ್ತೆ ದೇಹದಿಂದ. ಸೊ ಇವಾಗ ಮೂಲಾಧಾರದಿಂದ ಏನು ಪ್ರಾಣಶಕ್ತಿ ಕಣಗಳು ಸುತ್ತುತ್ತಾ ದೇಹ ಪೂರ್ತಿ ಕೆಲಸ ಮಾಡ್ತಾ ಇರುತ್ತೆ, ಅದು ಇಂದ್ರಿಯಗಳ ಮೂಲಕ ಹೊರಗಡೆ ಬರ್ತಾ ಇರುತ್ತೆ. ಸೊ ನಾವು ಸೆನ್ಶುಯಲ್ ಪ್ಲೆಜರ್ಸ್ ಅಂತ ಏನ್ ಕರಿತೀವಿ, ಸೊ ಆ ಸೆನ್ಶುಯಲ್ ಪ್ಲೆಜರ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಸೊ ನಮ್ಮ ದೇಹದಲ್ಲಿರುವ ಶಕ್ತಿನ ಹೊರಗಡೆ ಕೊಟ್ಟು ಆ ಒಂದು ಎಕ್ಸ್ಪೀರಿಯನ್ಸ್ ನಾವು ಒಳಗಡೆ ಪಡಿಬೇಕಾಗತ್ತೆ. ಸೊ ಇದು ಎಕ್ಸ್ಚೇಂಜ್. ಏನ್ ಎಕ್ಸ್ಚೇಂಜ್ ಆಗುತ್ತೆ, ನಮ್ಮ ಶಕ್ತಿ ದೇಹದಿಂದ ಹೊರಗಡೆ ಹೋಗುತ್ತೆ. ಹೊರಗಡೆ ಇರುವ ಪ್ಲೆಜರ್ ಏನಂತ ಕರಿತೀವಿ ಅಥವಾ ಒಂದು ಆನಂದ ಅಥವಾ ಒಂದು ಹ್ಯಾಪಿನೆಸ್ ಅಂತ ಏನ್ ಕರಿತೀವಿ. ಇವಾಗ ಊಟ ತಿಂದ್ರೆ ನಮ್ಗೆ ನಾಲ್ಗೆಗೆ ರುಚಿ ಸಿಗುತ್ತೆ. ಸೊ ಆ ರುಚಿ ಪಡಿಬೇಕು ಅಂತ ಅಂದ್ರೆ ನಮ್ಮ ದೇಹದಲ್ಲಿರುವ ಜೀವಕಾಂತ ಶಕ್ತಿ ವ್ಯಯ ಆಗ್ಬೇಕು, ಖರ್ಚಾಗ್ಬೇಕು. ಅದೇ ತರ ನೋಡುವಾಗ ಕಣ್ಣಿನ ಮೂಲಕ ಖರ್ಚಾದಾಗ ನಮ್ಗೆ ಬೆಳಕು ಕಾಣಿಸುತ್ತೆ. ಸೊ ಇದೇ ಇಂದ್ರಿಯಗಳು ಕೆಲಸ ಮಾಡಿ ಮನಸ್ಸಿನ ಮೂಲಕ ಅದನ್ನ ಅರಿಯುವಾಗ ಏನಾಗುತ್ತೆ ಮನಸ್ಸಾಗಿ ಬದಲಾಗುತ್ತೆ. ಅಥವಾ ಮೆದುಳಿನ ಮೂಲಕ ಹೊರಗಡೆ ಬರ್ಬೇಕಾದ್ರೆ ಈ ಒಂದು ಜೀವಕಾಂತ ಶಕ್ತಿ ಅದು ಮನಸ್ಸಾಗಿ ಕೆಲಸ ಮಾಡುತ್ತೆ ಅಂತ ಮಹರ್ಷಿ ಹೇಳ್ತಾರೆ. ಅದಕ್ಕೆ ಸ್ನೇಹಿತರೆ ಈ ದೇಹನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದ್ರೆ, ನಮ್ಮ ಜೀವಿತಾವಧಿ ಹೆಚ್ಚು ಕಾಲ ದೀರ್ಘಾಯುಷು ಪಡಿಬೇಕು ಅಂದ್ರೆ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರ್ಬೇಕು. ಮತ್ತು ಇದರಲ್ಲಿರುವ ಪ್ರಾಣಶಕ್ತಿ ಕಣಗಳು ಯಾವಾಗ್ಲೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು. ಸೊ ಪ್ರಾಣಶಕ್ತಿ ಕಣಗಳನ್ನ ಹೆಚ್ಚು ಮಾಡ್ಕೊಂಡು ಅಲ್ಲಿ ಉತ್ತೇಜನ ಕೊಟ್ಟು ಕೆಲಸ ಮಾಡುವಾಗ ಶಕ್ತಿಯುತವಾಗಿರುತ್ತೆ, ಶಕ್ತಿ ಹೆಚ್ಚಾಗಿರುತ್ತೆ, ಮನಸ್ಸು ಸಮೃದ್ಧಿಯಾಗಿ ಇರುತ್ತೆ. ಅದಕ್ಕೆ ಮಹರ್ಷಿ ದೇಹಕ್ಕೆ ಬೇಕಾಗಿರುವಂತ ಎಕ್ಸರ್ಸೈಸ್ ಕೊಟ್ಟು 5ರಲ್ಲಿ ಇತಿಮಿದಾನ ಅಂತ ಕೊಟ್ಟಿದ್ದಾರೆ. ಸೊ ಊಟದಲ್ಲಿ, ಮತ್ತೆ ಕೆಲಸದಲ್ಲಿ, ನಿದ್ದೆಯಲ್ಲಿ, ಮತ್ತೆ
ಲೈಂಗಿಕ ಆಸಕ್ತಿಯಲ್ಲಿ, ಲೈಂಗಿಕ ಕ್ರಿಯೆಯಲ್ಲಿ ಮತ್ತೆ ನಮ್ಮ ಮನಸ್ಸಿನ ಮೂಲಕ ಯೋಚನೆ ಮಾಡುವುದನ್ನು ನಾವು ಕ್ರಮಬದ್ಧತೆ ಮೇಂಟೈನ್ ಮಾಡಿಕೊಂಡು ಅಲ್ಲಿ ನಾವು ಇತಿಮಿತಿ ಕಾಪಾಡ್ಕೊಂಡಾಗ ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿ ಕಣಗಳು ಹೆಚ್ಚು ಖರ್ಚಾಗೋದಿಲ್ಲ, ಅದನ್ನ ಹಿಡ್ದಿಟ್ಕೊಳ್ತೀವಿ. ಸೊ ಅದೇ ರೀತಿ ಈ ಒಂದೊಂದು ಕೋಶ ಅಂತ ನಾವೇನ್ ನೋಡಿದ್ವಿ, ಆ ಕೋಶದ ಮಧ್ಯಭಾಗದಲ್ಲಿರುವ ಖಾಲಿ ಜಾಗದಲ್ಲೇ ಈ ಪ್ರಾಣಶಕ್ತಿ ಕಣಗಳು ಅಡಗಿಸ್ಕೊಂಡಿರುತ್ತೆ. ಅದನ್ನೇ ಆಗ್ಲೇ ಹೇಳಿದ್ದು, ಆಕಾಶ ಕಣಗಳಾಗಿ ಕೆಲಸ ಮಾಡ್ತಾ ಇರತ್ತೆ. ಸೊ ಮಧ್ಯಭಾಗದಲ್ಲಿ ಅದು ಹೆಚ್ಚು ನಾವು ಜಾಗನ ವಿಸ್ತರಿಸ್ಕೊಂತಾ ಹೋದಾಗ ಒಂದೊಂದು ಕೋಶಗಳಲ್ಲೂ ಅಲ್ಲಿ ನಮ್ಗೆ ಮನಸ್ಸು ವಿಸ್ತಾರವಾಗಿ ಹೋಗೋಕೆ ಸಾಧ್ಯ ಆಗುತ್ತೆ. ಸೊ ನೀವು ಅದನ್ನೇ ಇವಾಗ ಸೈನ್ಸ್ ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ, ವೇವ್ಸ್, ಮತ್ತೆ ಧ್ಯಾನ ಇಲ್ದಿರುವಾಗ ನಾರ್ಮಲ್ ಸ್ಟೇಟ್ ಆಫ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಮ್ಯಾಪಿಂಗ್ ಮಾಡ್ತಾರೆ. ಸೊ ಅದ್ರಲ್ಲಿ ರೆಡ್ ಕಲರ್ಸ್ ಮತ್ತೆ ಆರೆಂಜ್ ಕಲರ್ಸ್ ಇದೆಲ್ಲ ಏನಿರುತ್ತೆ, ಇದು ಟೆನ್ಷನ್ ಇರುವಂತ ಮೈಂಡ್ ಅಂತ ಕರೀತಾರೆ. ಮತ್ತೆ ಕಾಮ್ ಸ್ಟೇಟ್ ಆಗಿರೋ ಮೈಂಡ್ ಅಲ್ಲಿ ತಿಳಿದಾದ ಕಲರ್ಸ್, ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಮತ್ತೆ ಲೈಟ್ ಬ್ಲೂ, ಈ ತರ ಕಲರ್ಸ್ ಅಲ್ಲಿ ಫಾರ್ಮ್ ಆಗಿರೋದನ್ನ ವಿಜ್ಞಾನಿಗಳು ನೋಡಿ ಅದನ್ನೇ ಆಲ್ಫಾ ಸ್ಟೇಟ್ ಮೈಂಡ್ ಅಥವಾ ಬೀಟಾ ಗಾಮಾ ಸ್ಟೇಟ್ ಮೈಂಡ್ ಅಂತ ಅಥವಾ ಡೆಲ್ಟಾ ಸ್ಟೇಟ್ ಮೈಂಡ್ ವರ್ಗೂ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಸ್ಟೇಟ್ ಇರೋದು ಬೀಟಾ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಈ ತರ ಮನಸ್ಸನ್ನ ವಿಸ್ತರಿಸ್ತಾ ಏನಾಗುತ್ತೆ, ಸೊ ಇವಾಗ ಅದು ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಅಂತ ಏನ್ ಕರಿತೀವಿ, ಅದು ದೇಹದಿಂದ ಹೊರಗಡೆ ಬರುವ ಒಂದು ಪ್ರಾಣಶಕ್ತಿ ಕಣಗಳು. ಪ್ರಾಣಶಕ್ತಿ ಕಣಗಳು ದೇಹದಿಂದ ಹೊರಗಡೆ ಕೂಡ ಬರುತ್ತೆ. ಅದು ಹೆಂಗೆ ಅಂದ್ರೆ ಸುತ್ತುತ್ತಾ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ದಾಟಿ ಹೊರಗಡೆ ಬರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ದೇಹದ 1.5 ಅಡಿಯಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಸೊ ಅದನ್ನೇ ಆರಾ ಅಂತ ಕರೀತಾರೆ. ಈಗ ತುಂಬಾ ಏನು ನಾವು ಹೀಲಿಂಗ್ ಟ್ರೀಟ್ಮೆಂಟ್ಸ್ ಅಂತೆಲ್ಲ ಏನ್ ಹೋಗ್ತೀವಿ, ಅಥವಾ ತುಂಬಾ ಕ್ಲಿನಿಕ್ಸ್ ಎಲ್ಲ ಓಪನ್ ಆಗಿದೆ ಈಗ, ಆಧ್ಯಾತ್ಮಿಕ ಹೀಲಿಂಗ್ ಸೆಂಟರ್ಸ್ ಅಂತ ಎಲ್ಲ ಇದಾವೆ. ಸೊ ಅದನ್ನ ನಾವ್ ನೋಡ್ಬೇಕಾದ್ರೆ ಅವರು ಹೀಲ್ ಮಾಡೋದು ಈ ಆರಾ, ಆಸ್ಟ್ರಲ್ ಬಾಡಿನ ಹೀಲ್ ಮಾಡ್ತಾರೆ. ಸೊ ಅದೆಲ್ಲ ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ನಾವು ಧ್ಯಾನನ ಮತ್ತೆ ಚೆನ್ನಾಗಿ ಎಕ್ಸಸೈಸ್ ನ ಮಾಡಿ ದೇಹ ಸದೃಢಗೊಳಿಸ್ಕೊಂಡ್ರೆ ಪ್ರಾಣಶಕ್ತಿ ಕಣಗಳ ಹರಿವು, ಅದರ ಒಂದು ಸಂಚಾರನು ಹೆಚ್ಚು ಮಾಡ್ಕೋಬಹುದು ಅಂತ ಮಹರ್ಷಿ ಅದಕ್ಕೆ ಕನ್ನಡಿ ಧ್ಯಾನ ಮತ್ತೆ ದೀಪ ಧ್ಯಾನನು ಕೊಟ್ಟಿದ್ದಾರೆ. ಸೊ ಇದರ ಮೂಲಕ ಏನಾಗುತ್ತೆ, ಈ ಆಸ್ಟ್ರಲ್ ಬಾಡಿನ ನಾವು ಎಕ್ಸ್ಟೆಂಡ್ ಮಾಡ್ಕೊಂತಾ ಇದೀವಿ ದಿನದಿಂದ ದಿನ. ಸೊ ಇದನ್ನೇ ನಾವು ಎಲ್ಲಾ ಒಂದು ದೈವಿಕ ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಭಾವಳಿ ಅಂತ ಹಿಂದೆ ಏನಿರ್ತಾರೆ. ಸೊ ಇಟ್ ಈಸ್ ದ ಡಿಪಿಕ್ಷನ್ ಆಫ್ ದಿ ಆಸ್ಟ್ರಲ್ ಬಾಡಿ ಆಫ್ ಎವ್ರಿ ಫಿಸಿಕಲ್ ಬಾಡಿ. ಸೊ ಫಿಸಿಕಲ್ ಬಾಡಿಗೆ, ಪ್ರತಿಯೊಂದು ಫಿಸಿಕಲ್ ಬಾಡಿಗೂ ಆಸ್ಟ್ರಲ್ ಬಾಡಿ ಇರತ್ತೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಸೋದಕ್ಕೋಸ್ಕರನೇ ಆ ದೇವರುಗಳಿಗೆ ಹಿಂದೆಗಡೆ ಪ್ರಭಾವಳಿನ ಇಟ್ಟು ಡಿಪಿಕ್ಷನ್ ಮಾಡಿ ತೋರಿಸ್ತಾ ಇರೋದು ಹಿರಿಯರು ನಮ್ಗೆ. ಸೊ ನಮ್ಮ ದೇಹದ ಒಂದು ಕಾಂತ ಶರೀರ ಅಥವಾ ನೆಕ್ಸ್ಟ್ ಬಾಡಿ ಅದು ಕಾಂತ ಶರೀರ. ಸೊ ಆಸ್ಟ್ರಲ್ ಬಾಡಿ ಪ್ರಾಣಶಕ್ತಿ ಕಣಗಳನ್ನ ಹೆಚ್ಚು ಮಾಡ್ಕೊಂಡಾಗ ಅದು ದೇಹದಿಂದ ಹೊರಗಡೆ ಬಂದು ಸುತ್ತುವ ಒಂದು ವೇಗ ಕಡಿಮೆ ಆಗ್ತಾ ಏನಾಗುತ್ತೆ, ಈ ಒಂದು ಯೂನಿವರ್ಸಲ್ ಮ್ಯಾಗ್ನೆಟಿಸಮ್ ಅಥವಾ ಶಕ್ತಿ ಕ್ಷೇತ್ರದೊಂದಿಗೆ ಸಂಪರ್ಕ ಹೊಂದಿ ಲೀನ ಆಗ್ಬಿಡುತ್ತೆ, ಕರ್ಗ ಹೋಗ್ಬಿಡುತ್ತೆ, ಡಿಸಾಲ್ವ್ ಆಗುತ್ತೆ. ಸೊ ಆ ಡಿಸಾಲ್ವ್ ಆಗುವಾಗ ಏನಂತ ಕರಿತೀವಿ, ಕಾಸಲ್ ಬಾಡಿ ಅಂತ ಕರಿತೀವಿ ಅಥವಾ ಕಾಂತ ಶರೀರ ಅಂತ ಕರಿತೀವಿ. ಸೊ ಇದನ್ನೇ ನಾವು ಕಾಂತ ಕ್ಷೇತ್ರ ಅಂತ ಹೇಳ್ತೀವಿ. ಸೊ ನಮ್ಮ ದೇಹ ಈ ಫಿಸಿಕಲ್ ಫಾರ್ಮ್ ಇಂದ ಈ ಕಾಂತ ಕ್ಷೇತ್ರದವರ್ಗುನೆ ಡೈಲಿ ನಾವು ಧ್ಯಾನದ ಮೂಲಕ ಹೋಗ್ತಾ ಇರೋದು. ನಮ್ಮ ಮನಸ್ಸನ್ನ ಆಸ್ಟ್ರಲ್ ಬಾಡಿ ಮತ್ತೆ ಕಾಸಲ್ ಬಾಡಿಗೂ ಮೀರಿ ನಾವು ಬೆಳೆಸ್ಕೊಂಡಾಗ ನಮ್ಮ ಮನಸ್ಸು ಉನ್ನತವಾಗಿ ವಿಸ್ತಾರ ಹೊಂದಿ ಆ ಶಕ್ತಿ ಕ್ಷೇತ್ರದಲ್ಲೇ ನಾವು ಯಾವಾಗ್ಲೂ ನೆಲೆ ಉರಿಸ್ಬೋದು ಅಂತ ಮಹರ್ಷಿಲಿ ಹೇಳ್ಕೊಡ್ತಾ ಇರೋದು. ಸೊ ಈ ಕಾಸಲ್ ಬಾಡಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ ಮನಸ್ಸನ್ನ ನಾವು ಪ್ರಾಣಶಕ್ತಿಗಳ ಕಣಗಳ ಮೂಲಕನೇ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ಬಿಟ್ಟು ನಾವು ಆಸ್ಟ್ರಲ್ ಟ್ರಾವೆಲ್ ಅಂತಾನು ಮಾಡ್ಬೋದು ಅಂತ ಮಹರ್ಷಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಟವರ್ ಆಗಿ ಕೆಲಸ ಮಾಡುತ್ತೆ. ಈ ಕಾಂತ ಶರೀರ ಏನ್ ಹೇಳ್ತೀವಿ, ಇವಾಗ ಸ್ಯಾಟಿಲೈಟ್ಸ್ ಹೆಂಗೆ ವರ್ಕ್ ಮಾಡ್ತಾ ಇದೆ, ಇವಾಗ ಭೂಮಿ ಸುತ್ತಾ ಇರೋ ಸ್ಯಾಟಿಲೈಟ್ಸ್ ಮೂಲಕನೇ ನಾವು ಈ ಒಂದು ಮೊಬೈಲ್ ಫೋನ್ಸ್
ಮತ್ತೆ ವೈಫೈ ಸಿಗ್ನಲ್ಸ್, ಟಿವಿ ಚಾನಲ್ಸ್ ಇದೆಲ್ಲಾನು ಎಷ್ಟೇ ದೂರ ಇದ್ರು ಭೂಮಿಯ ಒಂದೊಂದು ಭಾಗ ಮೂಲೆಯಿಂದನೂ ನಾವ್ ಹೆಂಗೆ ಸಂಪರ್ಕ ಹೊಂದ್ಬೋದು ಗೂಗಲ್ ಮೂಲಕ, ಇದೆಲ್ಲಾನು ಸ್ಯಾಟಲೈಟ್ ಮೂಲಕನೇ. ಅದೇ ತರ ಈ ಒಂದು ಕಾಂತ ಶರೀರದ ಮೂಲಕನೇ ನಾವು ಬ್ಲೆಸ್ಸಿಂಗ್ಸ್ ಮಾಡೋದು ಅಥವಾ ವಿಸ್ತಾರ ಹೊಂದಿ ನಮ್ಮ ಮನಸ್ಸನ್ನ ಅಷ್ಟು ನೆಲೆಗೆ ತಗೊಂಡೋಗಿ ಆ ಬಟ್ಟ ಬಯಲ ಒಂದು ದರ್ಶನ ಮಾಡೋದು. ಸೊ ಇದೇ ದೈವ ಅಂತ ನಾವೇನ್ ಕಲಿತಾ ಇದೀವಿ. ಇವತ್ತು ನೀವು ಏನೆಲ್ಲಾ ಧ್ಯಾನ ಮಾಡಿದ್ವಿ, ನಿತ್ಯಾನಂದ ಧ್ಯಾನ, ಆ ನಿತ್ಯ ಆನಂದ ಸ್ಥಿತಿನೇ ಈ ಒಂದು ಮಹದಾನಂದ ಆಗಿರೋ ಬಟ್ಟ ಬಯಲಿನ ಸ್ಥಿತಿ. ಸೊ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರೋದೇನು, ದೈಹಿಕ ಆರೋಗ್ಯಕ್ಕೆ ಫಿಸಿಕಲ್ ಎಕ್ಸರ್ಸೈಸ್, ಆಸ್ಟ್ರಲ್ ಬಾಡಿಗೆ ಬೇಕಾಗಿರುವಂತ ಕಾಯಕಲ್ಪ ಅಭ್ಯಾಸ, ಪ್ರಾಣಶಕ್ತಿ ಕಣಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹಾಯಕವಾಗಿರುತ್ತೆ. ಮತ್ತೆ ಕನ್ನಡಿ ಧ್ಯಾನ ಮಾಡೋದ್ರಿಂದ ಅದನ್ನ ನಾವು ಇನ್ನು 100%ಗೆ ತಗೊಂಡು ಹೋಗ್ಬೋದು ಅಂತ ಮಹರ್ಷಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಅದ್ರ ಮೂಲಕ ನಾವೇನು ಒಳ್ಳೆ ಒಂದು ಅಭ್ಯಾಸಗಳನ್ನ ತಗೊಂಡು ಮನಸ್ಸನ್ನ ನಾವು ಒಂದು 10 ಹಂತಗಳಲ್ಲಿ ಕಾರ್ಯರೂಪಕ್ಕೆ ತಂದು ಒಂದೊಂದು ಹಂತ ಕೂಡ ಕ್ರಮಬದ್ಧವಾಗಿ ನಾವು ಆ ಮನಸ್ಸನ್ನ ಹ್ಯಾಬಿಚುಯೇಟ್ ಸ್ಟೇಟ್ ಇಂದ ವಿಸ್ಡಮ್ ಸ್ಟೇಟ್ಗೆ ತಗೊಂಡ್ ಬರ್ಬೇಕು. ಸೊ ಮನಸ್ಸು ಏನಿರುತ್ತೆ ಸೈಕಿಕ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ ಮಹರ್ಷಿ, 10 ಹಂತಗಳಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಕೊನೆಯ 3 ಹಂತಕ್ಕೆ ನಾವು ತಲುಪಬಹುದು. ಸಂಶೋಧನೆಯ ಸ್ಥಿತಿ, ಸ್ಪಷ್ಟತೆ, ಮತ್ತೆ ಅದನ್ನ ಕನ್ಕ್ಲೂಡ್ ಮಾಡೋದು, ಮುಕ್ತಾಯಗೊಳಿಸೋದು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ನಮ್ಮ ಜೀವನನ ಬರೀ ಅನುಭೋಗ, ಎಂಜಾಯ್ಮೆಂಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಿಕ್ಕೆ ಸೀಮಿತ ಮಾಡ್ಕೊಂಡು ನಮ್ಮ ಈ ಜೀವನವನ್ನ ಈ ಒಂದು ಜನ್ಮಕ್ಕೆ ಸೀಮಿತಗೊಳಿಸ್ತೀರಾ. ಹಿಂದಿನ ಜನ್ಮದಲ್ಲೇ ನಾವು ಬಾಳ್ತಾ ಇರೋದೇ ಒಂದು ಎಂಜಾಯ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನೋಡಿ, ನಾವು ನಿಜವಾಗ್ಲೂ ನಮ್ಮ ದೇಹನ ನಮಗೋಸ್ಕರ ಯೂಸ್ ಮಾಡ್ತಾ ಇದೀವಾ ಅಂತ ನಾವು ಚಿಂತನೆ ಮಾಡ್ಬೇಕು. ಸೊ ಯಾವ್ದ್ರ ಮೂಲಕ ನಾವು ಚಿಂತನೆ ಮಾಡ್ತೀವಿ, ಮನಸ್ಸಿನ ಮೂಲಕನೇ ಚಿಂತನೆ ಮಾಡ್ತೀವಿ. ಸೊ ಆ ಚಿಂತನೆ ಮಾಡುವಾಗ ಮಹರ್ಷಿ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಮನಸ್ಸು ಅನ್ನೋದು ಏನಿರುತ್ತೆ, ಈ ಒಂದೊಂದು ಕೋಶ ಅಂತ ನಾವ್ ಈಗ ಏನ್ ತಿಳ್ಕೊಂಡ್ವಿ, ಆ ಕೋಶಗಳ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದನ್ನೇ ಕೋಶ, ಮನೋಮಯ ಕೋಶ, ಸೊ ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತ ಹೇಳ್ತಾರೆ. ಸೊ ಪ್ರಾಣಮಯ ಕೋಶ ಆದ್ಮೇಲೆ ವಿಜ್ಞಾನಮಯ ಕೋಶ, ನಂತರ ಆನಂದಮಯ ಕೋಶ, 5 ಕೋಶಗಳಾಗಿ ಕೆಲಸ ಮಾಡುತ್ತೆ ಅಂತ ಮಹರ್ಷಿ ತಿಳಿಸ್ಕೊಡ್ತಾರೆ. ಈ ಅನ್ನಮಯ ಕೋಶದಲ್ಲಿ ಮನಸ್ಸನ್ನ ನೆಲೆಸಿರ್ಕೊಂಡವರು ಯಾವಾಗ್ಲೂ ಅವರ ಊಟಕ್ಕೆ ಏನ್ ಮಾಡ್ಬೇಕು, ಊಟಕ್ಕೆ ಎಷ್ಟು ಸಂಪಾದನೆ ಮಾಡ್ಬೇಕು, ಬಟ್ಟೆಗೆ ಎಷ್ಟು ಸಂಪಾದನೆ ಮಾಡ್ಬೇಕು, ಸೊ ಈ ಸಂಸಾರ ನಡ್ಸೋದಿಕ್ಕೆ ಎಷ್ಟೆಲ್ಲ ಖರ್ಚು ವೆಚ್ಚ ಇದೆ, ಈ ತರ ಯೋಚನೆ ಮಾಡೋದ್ರಲ್ಲೇ ಅವ್ರ ಜೀವನನ ಮುಗಿಸ್ಬಿಡ್ತಾರೆ. ಸೊ ಬೇಕಾದ್ರೆ ನೀವು ಈ ಸುತ್ತಮುತ್ತ ಇರೋ ಜನನ ನೀವು ಮಾತಾಡ್ಸಿದಾಗ, ಅವ್ರ ಜೊತೆ ಸಂವಾದ ನಡೆಸುವಾಗ ಅವರ ಒಂದು ಮನೋನೆಲೆ ನಿಮ್ಗೆ ಈಸಿಯಾಗಿ ಕಂಡುಹಿಡಿಯಕ್ಕಾಗುತ್ತೆ. ಸೊ ಅನ್ನಮಯ ಕೋಶ ಅಂತ ಏನ್ ಹೇಳ್ತೀವಿ, ಇದು ಬರೀ ಸೆನ್ಶುಯಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವರು ಜೀವಿಸ್ತಾ ಇರ್ತಾರೆ, ಎಂಜಾಯ್ಮೆಂಟ್ಗೋಸ್ಕರ, ಪ್ಲೆಜರ್ಗೋಸ್ಕರ. ಸೊ ಆ ಒಂದೊಂದು ಕೋಶಗಳಲ್ಲೂ ಏನ್ ಕೆಲಸ ಮಾಡ್ತಾ ಇರತ್ತೆ, ಇದೇ ರೀತಿ ಆ ದೇಹಕ್ಕೆ ಬೇಕಾಗಿರೋ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋಷ್ಟು ಮಾತ್ರನೇ ಆ ಒಂದೊಂದು ಕೋಶಗಳು ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಬಿಟ್ಟು ಆ ಕೋಶಗಳು ಇನ್ಯಾವುದಕ್ಕೂ ಉತ್ತೇಜನ ಕೊಡಲ್ಲ, ಯಾವ್ದಕ್ಕೂ ಅಲೌ ಮಾಡಲ್ಲ. ಸೊ ಅದಕ್ಕೆ ನಮ್ಮ ಯೋಚನೆ ಶಕ್ತಿ ಆ ಸೀಮಿತ ಇಂದ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಸೊ ಆವಾಗ ನೆಕ್ಸ್ಟ್ ಏನು, ಮನೋಮಯ ಕೋಶ ಅಲ್ಲಿ ಅವರು ಮನಸ್ಸಿನ ಮೂಲಕ ಚಿಂತನೆ ಮಾಡೋದ್ರಲ್ಲೇ ಇರ್ತಾರೆ. ಸೊ ಈ ಕೆಲ್ಸ ಹೆಂಗ್ ಮಾಡ್ಬೇಕು, ಸೊ ಈ ಕೆಲ್ಸ ಯಾಕೆ ಮಾಡ್ಬೇಕು, ಈ ತರ. ಸೊ ಅವರ ಒಂದು ಯೋಚನೆ ಏನಿರುತ್ತೆ, ಬರೀ ಕೆಲಸ ಕಾರ್ಯಗಳಲ್ಲೇ ಮುಳುಗೋಗಿರ್ತಾರೆ. ಅವ್ರನ್ನ ನೋಡಿದ್ರೆ ಬರೀ ಕೆಲ್ಸ ಮಾಡಕ್ಕೆ ಹುಟ್ಟಿದಾರೇನೋ ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಯಾವಾಗ ನೋಡಿದ್ರು ದುಡಿಯೋದು 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 ಅಷ್ಟೇ ಇರತ್ತೆ. ಅವ್ರಿಗೋಸ್ಕರ ಅವ್ರೇನು ದುಡ್ಕೊಳಲ್ಲ, ಬರೀ ಇನ್ನೊಬ್ರಿಗೋಸ್ಕರನೇ ದುಡಿತಾ ಇರ್ತಾರೆ. ಸೊ ಹೆಂಗಸರು ಅಷ್ಟೇ, ಮನೇಲಿ ಇವಾಗ ಎಷ್ಟೊಂದು ಪಾಪ ಗಂಡಸರು ಸಂಪಾದನೆ ಮಾಡಿರೋ ದುಡ್ಡನ್ನ ಸೇವಿಂಗ್ಸ್ ಅಂತ ಮಾಡಿಟ್ಟಿರ್ತಾರೆ, ದುಡ್ದು ಕಷ್ಟಪಟ್ಟು. ಆದ್ರೆ ಕೊನೆಗೆ ಎಲ್ಲೋ ಒಂದ್ ಕಡೆ ಚೀಟಿನೋ ಏನೋ ಹಾಕಿ ಇನ್ನೊಬ್ರು ಪಾಲ್ ಆಗ್ಬಿಡುತ್ತೆ ದುಡ್ಡು, ಅಲ್ವಾ? ಸೊ ಆತರ ಇರೋವಾಗ ನೋಡಿದ್ರೆ ಬೇಜಾರಾಗುತ್ತೆ. ಅವ್ರ ಮನಸ್ಸೆಲ್ಲ ಈ ತರ ಮನೋಮಯ ಕೋಶದಲ್ಲೇ ಮುಳುಗೋಗಿರುತ್ತೆ. ಸೊ ಅನ್ನಮಯ ಕೋಶ, ಮನೋಮಯ ಕೋಶ ಏನಿರುತ್ತೆ, ಇವ್ರಿಗೆ ಯಾವಾಗ್ಲೂ ಅರಿಷಡ್ ವರ್ಗಗಳೇ ಮುಳ್ಳಾಗಿರುತ್ತೆ. ಆಸೆ, ದುರಾಸೆ, ಕೋಪ,
ಸೊ ಈ ತರ ಅರಿಷಡ್ ವರ್ಗಗಳ ಮೂಲಕ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸಂತೋಷ ಅನ್ನೋದು ತುಂಬಾ ಕ್ಷಣಿಕವಾಗಿರುತ್ತೆ. ಆನಂದ ಅನ್ನೋದು ಅವ್ರಿಗೆ ಅದು ಏನಂತಾನೆ ಎಕ್ಸ್ಪೀರಿಯನ್ಸ್ ಆಗೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಣಮಯ ಕೋಶದಲ್ಲಿ ಮನಸ್ಸು ನೆಲೆಸಿ ಕೆಲಸ ಮಾಡುವಾಗ ಅದು ಪ್ರಾಣಶಕ್ತಿ ಕಣಗಳ ಮೇಲೆ ಕೆಲಸ ಮಾಡಿ ಆವಾಗ ಏನ್ ಚಿಂತನೆ ಮಾಡುತ್ತೆ ಅಂತ ಅಂದ್ರೆ, ಮನಸ್ಸು ಆ ನೆಲೆಯನ್ನ ವಿಸ್ತರಿಸ್ಕೊಂಡು ಈ ಜೀವ ಯಾಕೆ ಬಂದಿದೆ, ಈ 6ನೇ ಅರಿವು ಅಂದ್ರೆ ಏನು, ಮತ್ತೆ ಈ 6ನೇ ಅರಿವು ಎಲ್ಲಿಂದ ಬಂತು ನಮ್ಗೆ, ಈ ತರ ಒಂದು ಚಿಂತನೆ ಮಾಡ್ತಾ ಇರತ್ತೆ. ಸೊ ಆ ಪ್ರಾಣ ಅಂದ್ರೆ ಏನು, ದೈವ ಅಂದ್ರೆ ಏನು, ಈ ತರ ಚಿಂತನೆ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟ್ ಆಗಿ, ಆವಾಗ ಒಂದು ಪ್ರಾಣಮಯ ಕೋಶ ಆಕ್ಟಿವೇಟ್ ಆಗಿರುತ್ತೆ. ಅಲ್ಲಿ ಆ ಕೋಶಗಳು ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆವಾಗ ನಮ್ಗೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಸೊ ಕನ್ಫ್ಯೂಷನ್ ಸ್ಟೇಟು ಜಾಸ್ತಿ ಬರ್ತಾ ಇರುತ್ತೆ. ಅದನ್ನ ನಾವು ತಿಳಿಗೊಳಿಸ್ಕೊಳ್ಳೋದಿಕ್ಕೆ ಇಂಟ್ರಾಸ್ಪೆಕ್ಷನ್ ಮಾಡುವಾಗ, ಅದಕ್ಕೆ ಮಹರ್ಷಿ ಅದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇಂಟ್ರಾಸ್ಪೆಕ್ಷನ್ ಮಾಡ್ತಾ ಮಾಡ್ತಾ ಕೊನೆಗೆ ರಿಯಲೈಸ್ ಸ್ಟೇಟ್, ನಾನು ಅಂದ್ರೆ ಯಾರು, ಅದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತ ಕೂಡ ಮಹರ್ಷಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಟೇಟ್ಗೆ ಹೋದಾಗ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ಇವಾಗ ಯಾರೆಲ್ಲ ಸೈಂಟಿಸ್ಟ್ಗಳು ಈ ಟೆಲಿಸ್ಕೋಪ್ ಮೂಲಕ ಸಂಶೋಧನೆ ಮಾಡ್ತಾ ಇರ್ತಾರೆ, ಈ ಶಕ್ತಿ ಕ್ಷೇತ್ರದಲ್ಲಿ ಯೂನಿವರ್ಸ್ ಅಂದ್ರೆ ಏನು, ಕಾಸ್ಮಿಕ್ ಎನರ್ಜಿ ಅಂದ್ರೆ ಏನು, ಈ ತರ ಎಲ್ಲ ಕೆಲಸ ಮಾಡ್ತಾ ಇರೋರ ಮನಸ್ಸು ಮತ್ತೆ ಕೋಶಗಳು ವಿಜ್ಞಾನಮಯ ಕೋಶದಲ್ಲೇ ಕೆಲಸ ಮಾಡ್ತಾ ಇರತ್ತೆ. ಸೊ ಅದಕ್ಕೆ ಅವರ ಮನೋನೆಲೆ ಯಾವಾಗ್ಲೂ ಅಲ್ಲೇ ನೆಲೆಸಿರುತ್ತೆ. ಸೊ ಇಂಥವ್ರು ತುಂಬಾ ವಿಸ್ತಾರವಾಗಿ ಯೋಚನೆ ಮಾಡ್ತಾರೆ. ಇಂಥವ್ರು ತುಂಬಾ ನಂಬ್ತಾರೆ ಆ ಯೂನಿವರ್ಸ್ ಅಂದ್ರೆ ಏನು, ಆ ದೈವನೇ ಇದೆಲ್ಲ ಸೃಷ್ಟಿ ಮಾಡಿರೋದು, ಆ ಶಕ್ತಿ ಕ್ಷೇತ್ರದ ಒಂದು ಮಹತ್ವದ ಅರಿವು ಅವ್ರಿಗಿರುತ್ತೆ. ಸೊ ಅದಕ್ಕೆ ಅವರು ವಿಜ್ಞಾನಮಯ ಕೋಶದಲ್ಲೇ ನೆಲೆಸಿರುತ್ತೆ. ಅವರ ಒಂದು ಮನಸ್ಸು ಏನಿರುತ್ತೆ ಸೈಕಿಕ್ ಎಕ್ಸ್ಟೆನ್ಷನ್, ಅದು ಕೊನೆಯ 3 ಹಂತ ಅಲ್ಲಿ ಆಲ್ರೆಡಿ ತಲುಪಿರುತ್ತೆ. ಅದೇ ಸಂಶೋಧನಾ ನೆಲೆ ಅಂತ ನಾವು ಕರಿತೀವಿ. ಸೊ ಸಂಶೋಧನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಕೊನೆಯದಾಗಿ ನಾವು ಅರಿವನ್ನ ಪಡ್ಕೊಂಡು, ಅರಿವಿನಲ್ಲಿ ಪರಿಪೂರ್ಣತೆಯನ್ನ ಪಡ್ಕೊಂಡು ಅಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ದೈವ ಅಂದ್ರೆ ಏನು, ಆ ದೈವ ಕೊಟ್ಟಿರುವಂತ ದುಃಖ ಏನಕ್ಕೆ ಕೊಟ್ಟಿದೆ ಅಥವಾ ಸುಖ ಏನಕ್ಕೆ ಕೊಟ್ಟಿದೆ, ಆ ದುಃಖ ಕೊಟ್ಟಿರೋದ್ರಲ್ಲೂ ಏನ್ ಅರ್ಥ ಇದೆ, ನನ್ನ ಒಳ್ಳೇದು ಏನಿದೆ ಅದ್ರಲ್ಲಿ, ನನ್ನ ಪಾತ್ರ ಏನಿದೆ ಅದ್ರಲ್ಲಿ ಅಂತ ಎಲ್ಲ ನಾವು ತಿಳ್ಕೊಂಡು ಪ್ರತಿಯೊಂದ್ರಲ್ಲೂ ನಾವು ಯಾವಾಗ ದೈವನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ, ದೈವದ ಒಂದು ಕೆಲಸನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಅದೇ ಆನಂದ ಕೋಶ ಅಂತ ಕರಿತೀವಿ, ಅದೇ ಮಹದಾನಂದ ಸ್ಥಿತಿ ಅಂತ ಕರಿತೀವಿ. ಇದೇ ಕೊನೆಯ ಸ್ಥಿತಿ ಅಥವಾ ಶೂನ್ಯ ಸ್ಥಿತಿ, ಸಮಾಧಿ ಸ್ಥಿತಿ ಅಂತ ಎಲ್ಲ ನಾವೇನೆಲ್ಲ ಒಂದು ಹೆಸರಿನ ಮೂಲಕ ತಿಳ್ಕೊಂಡಿದ್ದೀವಿ, ಇದೇ ಆನಂದಮಯ ಕೋಶ ಅಂತ ಮಹರ್ಷಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಷ್ಟು ನೀಟಾಗಿ ಮಹರ್ಷಿ ಕ್ರಮಬದ್ಧವಾಗಿ ಹೇಳ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ. ಸೊ ಮನಸ್ಸು ಅನ್ನೋದು ಏನಿದೆ ಈ ಶರೀರದಲ್ಲಿ ಕೊನೆಯ 2 ಹಂತಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಭೌತಿಕ ಶರೀರದಲ್ಲಿ ನಾವು ಕ್ರಿಯೆಗೊಳಿಸ್ಕೊಂಡು ಬರೀ ಭೌತಿಕ ಶರೀರದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಈ ಕಾಯಿಲೆ ಯಾಕೆ ಬಂತು ಅಥವಾ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಏನು ಅಂತ ಈ ರೋಗಕ್ಕೆ ಟ್ರೀಟ್ಮೆಂಟು ಅಥವಾ ರೋಗ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ದೇಹ ಅಷ್ಟು ಪರಿಪೂರ್ಣವಾಗಿ ಗುಣಮುಖ ಆಗೋದಿಲ್ಲ. ನಮ್ಮ ಪ್ರಾಣಶಕ್ತಿ ಕಣಗಳನ್ನ ಹೆಚ್ಚು ಮಾಡ್ಕೊಂಡು ದಿನನಿತ್ಯ ಒಂದು ಚಟುವಟಿಕೆಯಿಂದ ಆ ಪ್ರಾಣಶಕ್ತಿ ಕಣಗಳನ್ನ ಉತ್ತೇಜಿಸಿಕೊಂಡು ಕಾಯಕಲ್ಪ ಮತ್ತೆ ಧ್ಯಾನ ಮತ್ತೆ ದೇಹಾಭ್ಯಾಸ 3 ಚೆನ್ನಾಗಿ ನಾವು ಮಾಡ್ಕೊಂತಾ ಬಂದ್ರೆ ನಮ್ಮ ಒಳಗಡೆ ಇರುವ ಒಂದು ಕಾಯಿಲೆಗಳಾಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು ಎಲ್ಲವನ್ನು ನಾವು ಮೀರಿ ದೇಹನ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಸಹಾಯಕವಾಗಿರುತ್ತೆ. ಅದನ್ನ ನಾವು ದಿನನಿತ್ಯ ಎಕ್ಸಾಂಪಲ್ಸ್ ಎಷ್ಟೊಂದು ನೋಡ್ತಾನೆ ಇದ್ದೀವಿ. ನಮ್ಮ ಮಹರ್ಷಿ ತತ್ವಕ್ಕೆ ಬಂದ್ಮೇಲೆ ಒಂದು ವ್ಯಕ್ತಿಗಳು ಯಾವ್ದೆಲ್ಲ ದೊಡ್ಡ ದೊಡ್ಡ ರೋಗಗಳಿಂದ ಮುಕ್ತರಾಗಿ, ಕಾಯಿಲೆಗಳಿಂದ ಮುಕ್ತರಾಗಿ ಒಂದು ನೆಮ್ಮದಿಯ ಜೀವನ ಬದುಕೋದಿಕ್ಕೆ ಅವಕಾಶ ಆಗಿದೆ ಅನ್ನೋದನ್ನೇ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅದ್ರಲ್ಲಿ ಈ ತರ ಅಭ್ಯಾಸಗಳನ್ನ ನಾವು ಡೈಲಿ ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಪ್ರಕೃತಿಯ ರಹಸ್ಯ ಅಂತ ಏನ್ ಕರಿತೀವಿ, ಈ ದೇಹದ ರಹಸ್ಯ ಅಂತ ಏನ್ ಕರಿತೀವಿ, ಆಂತರಿಕವಾಗಿ ನಾವು ತಿಳ್ಕೊಂಡಾಗ ಇನ್ನರ್ ಟ್ರಾವೆಲ್ ಅಂತ ಮಹರ್ಷಿ ಹೇಳ್ತಾರೆ. ಸೊ ಇನ್ನರ್ ಟ್ರಾವೆಲ್ ಮಾಡಿದ್ರೆ ನಾವ್ ಎಷ್ಟು ಆಳವಾಗಿ ಮಾಡಕ್ ಸಾಧ್ಯನೋ ಅದೇ ಎಕ್ಸ್ಟರ್ನಲಿ ನಾವು ಆ ಒಂದು ಬಟ್ಟ ಬಯಲು ಅಥವಾ ಈ ಒಂದು ಶಕ್ತಿ ಅಥವಾ ಈ ಪ್ರಕೃತಿಯ ರಹಸ್ಯಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ.
ಸೊ ಎಲ್ಲದಕ್ಕೂ ಏನು ಮುಖ್ಯ ಕಾರಣ ಈ ಜೀವಕಾಂತ ಶಕ್ತಿ ಮತ್ತು ಪ್ರಾಣಶಕ್ತಿ ಕಣಗಳು. ಸೊ ಅದಕ್ಕೆ ನಾವು ವೈದ್ಯಕೀಯ ಪದ್ಧತಿಯಲ್ಲಿ ನೋಡೋದಾದ್ರೆ ಯಾವೆಲ್ಲ ಪದ್ಧತಿಗಳು ಫಿಸಿಕಲ್ ಬಾಡಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಪರಿಪೂರ್ಣವಾಗಿ 100% ಸಕ್ಸಸ್ಫುಲ್ ಆಗಕ್ಕಾಗೋದಿಲ್ಲ. ಸೊ ಅದಕ್ಕೆ ಆಲೋಪತಿ ಮೆಡಿಸಿನ್ಸ್ ಅಂತ ಏನ್ ಇವಾಗ ಕರಿತೀವಿ ಅದೆಲ್ಲಾನು ಬಿಸ್ನೆಸ್ ಆಗಿರೋದು. ಅದು ನಮ್ಮ ಭೌತಿಕ ಶರೀರಕ್ಕೆ ಮಾತ್ರ ಏನೋ ಒಂದು ಉತ್ತೇಜನಕ್ಕೆ ಮಾಡ್ತಾರೆ, ಮತ್ತೆ ಅದರಿಂದ ಡಬಲ್ ಹಾನಿ ನಮ್ ದೇಹಕ್ಕೆ ಉಂಟಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಸಿದ್ಧ ಪದ್ಧತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಅಥವಾ ನ್ಯಾಚುರಲ್ ಟ್ರೀಟ್ಮೆಂಟ್, ನ್ಯಾಚುರೋಪತಿ ಅಂತ ಏನ್ ಕರಿತೀವಿ ಆ ತರ ಪದ್ಧತಿಗಳಲ್ಲಿ ನಮ್ಮ ಪ್ರಾಣಶಕ್ತಿ ಕಣಗಳಿಗೂ ಮತ್ತು ಮನಸ್ಸಿಗೂ ಕೂಡ ಅಲ್ಲಿ ಸೇರಿಸಿ ಔಷಧ ಪದ್ಧತಿಯನ್ನು ಮಾಡ್ಕೊಂಡಿರೋದ್ರಿಂದ ಆಸ್ಟ್ರಲ್ ಬಾಡಿ ಅಂತ ಏನ್ ಕರಿತೀವಿ ಸೂಕ್ಷ್ಮ ಶರೀರಕ್ಕೂ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅದರಿಂದ ಪ್ರಾಣಶಕ್ತಿ ಕಣಗಳು ಹೆಚ್ಚಾಗಿ ಈ ಭೌತಿಕ ಶರೀರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಹೊಂದೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ರೀತಿ ನಾವು 3 ಶರೀರದ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ತಾ ಹೋದ್ರೆ ಇನ್ನೂ ಹಲವಾರು ವಿಷಯಗಳು ಇರತ್ತೆ. ಸೊ ಇದ್ರಲ್ಲಿ ದೇಹ ರಚನೆಯಲ್ಲೇ ನಾನು ತುಂಬಾ ಅಲ್ಪ ಭಾಗ ಹೇಳಿರೋದು. ಮುಂದಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಇದೇ ಒಂದು ಅವಕಾಶ ಸಿಕ್ಕಿದ್ರೆ ಇದೇ ಪಾಠನ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಆ ದೇಹ ರಚನೆ ಆಗೋದಿಕ್ಕೆ 7 ಧಾತುಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ 7ನೇ ಧಾತು ಆಗಿರುವ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ. ಸೊ ಹುಟ್ಟೋದಕ್ಕೂ ಮಹರ್ಷಿ ಏನ್ ಹೇಳ್ತಾರೆ ಆ ಸೆಕ್ಸುವಲ್ ವೈಟಲ್ ಫ್ಲೂಯಿಡೇ ಕಾರಣ ಆಗಿರುತ್ತೆ. ನಮ್ಮ ಅಂತ್ಯ ಅಂದ್ರೆ ಈ ಭೌತಿಕ ಶರೀರದ ಅಂತ್ಯಕ್ಕೂ ಈ ಸೆಕ್ಸುವಲ್ ವೈಟಲ್ ಫ್ಲೂಯಿಡೇ ಕಾರಣ ಅಂತ ಹೇಳ್ತಾರೆ. ಅದರ ಒಂದು ಇಂಪಾರ್ಟೆನ್ಸ್ ಮತ್ತೆ ಜೆನೆಟಿಕ್ ಸೆಂಟರ್ ನ ಇಂಪಾರ್ಟೆನ್ಸ್ ಅದೆಲ್ಲಾನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಈ ಒಂದು ಆತ್ಮಸಂಘದ ಕಾರ್ಯಕ್ರಮ ಏನಿದೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇರೋದು. ಮತ್ತೆ ಅದರಲ್ಲಿ ಪ್ರತಿನಿತ್ಯ ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಬರ್ತಿದೀವಿ. ಒಬ್ಬೊಬ್ರು ಚಿಂತನೆನು ಎಷ್ಟು ವಿಭಿನ್ನವಾಗಿರುತ್ತೆ. ಸೊ ಪಾಠ ಎಲ್ಲ ಇದೇ ಇರುತ್ತೆ, ಬಟ್ ಅವರ ಒಂದು ಆ ಆಲೋಚನೆಗಳು ಎಷ್ಟು ವಿಭಿನ್ನವಾಗಿರುತ್ತೆ. ಅದೆಲ್ಲಾನು ನಾವು ಮಹರ್ಷಿಗೆ ಒಂದು ಹೃತ್ಪೂರ್ವಕ ವಂದನೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಸೊ ಈ ಒಂದು ವಿಷಯನ ನನ್ಗೆ ಈ ಒಂದು ದಿನದಂದು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಕರ್ನಾಟಕ ವಲಯದ ಧನಪತಿ ಸರ್ ಹಾಗೂ ವಿಜಯ ಮೇಡಮ್ ಹಾಗೂ ಇಲ್ಲಿ ನಿರ್ವಾಹಕರಾಗಿರುವಂತ ಪಲ್ಲವಿ ಮೇಡಮ್ ಹಾಗೂ ಅವ್ರ ಟೀಮ್ ಎಲ್ಲಾರ್ಗೂ ವಂದಿಸುತ್ತಾ, ಇಷ್ಟೊತ್ತು ನೀವೆಲ್ಲ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ಆಲಿಯಾರ್ ವಿಷನ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಈಗಾಗಲೇ ಆರಂಭವಾಗಿದೆ. ಈ ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳು ಆನ್ಲೈನ್ ನಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಆದ್ದರಿಂದ ಪ್ರಾಥಮಿಕ ತರಗತಿಗಳನ್ನು ಕನ್ನಡದಲ್ಲಿ ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. 4ನೇ ಬ್ಯಾಚ್ ಈ ಫೌಂಡೇಶನ್ ಕೋರ್ಸ್ ಈ ತಿಂಗಳು 16ನೇ ತಾರೀಕಿಂದ ಆರಂಭವಾಗಲಿದೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಮಹಾದೇವಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಅನಿತಾ ಅವರು ಚೆನ್ನಾಗಿ ಮಾತಾಡಿದ್ರಿ. ವೈಜ್ಞಾನಿಕವಾಗಿ ಆ ಕೋಶಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದು ಡಿಟೇಲ್ ಆಗಿ ಹೇಳಿದ್ರಿ. ಥ್ಯಾಂಕ್ಸ್ ಅಪ್ಪ. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಮೇಡಮ್. ಚಂದ್ರಿಕಾ ರಾಜಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಮ್ಮ?
ಹಾ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಸೈಕಿಕ್ ಎಕ್ಸ್ಟೆನ್ಷನ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೈಕಿಕ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಮನಸ್ಸಿನ 10 ಹಂತಗಳು ಮಹರ್ಷಿ ಕೊಟ್ಟಿದಾರಲ್ವಾ. ಸೊ ಫಸ್ಟ್ ಗ್ರಹಿಕೆ, ಮತ್ತೆ ಅವಶ್ಯಕತೆ, ಮತ್ತೆ ಪ್ರಯತ್ನ, ಕೆಲಸ, ಪ್ರತಿಫಲ, ಅನುಭೋಗ, ಅನುಭವ, ಸಂಶೋಧನೆ, ಸ್ಪಷ್ಟತೆ. ಸೊ ಈ 10 ಹಂತಗಳಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಫಸ್ಟ್ ಏನು ನಮ್ಗೆ ಆಲೋಚನೆ ಬರುತ್ತೆ, ಗ್ರಹಿಕೆ ಬರುತ್ತೆ. ಗ್ರಹಿಕೆ ಅಂದ್ರೆ ಇವಾಗ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಹಸಿವು ಉಂಟಾಗದಾಗ ನಾವು ಅದನ್ನ ಗ್ರಹಿಸ್ತೀವಿ. ಸೊ ಆ ಗ್ರಹಿಸೋದು ಫಸ್ಟ್ ಎಕ್ಸ್ಟೆನ್ಷನ್. ನೆಕ್ಸ್ಟ್ ಆ ಹೊಟ್ಟೆ ಹಸಿವನ್ನ ನೀಗಿಸ್ಕೊಳಕ್ಕೆ ಒಂದು ಪ್ರಯತ್ನ ಪಡ್ತೀವಲ್ವಾ, ಅದು ಅವಶ್ಯಕತೆ ಆಗುತ್ತೆ. ಅದನ್ನ ಪೂರೈಸ್ಕೊಳ್ಳೋ ಒಂದು ಪ್ರಯತ್ನನೇ ಎಫರ್ಟ್, ಮೂರನೇದು. ಅದು ಎಫರ್ಟ್ ಹಾಕಿದ ತಕ್ಷಣ ಕೆಲಸ ಮಾಡ್ತೀವಿ. ಅಂದ್ರೆ ಊಟನ ಅಡ್ಗೆ ಆಗಿ ಪ್ರಿಪೇರ್ ಮಾಡ್ಕೊಳ್ತೀವಿ, ಅಥವಾ ಹೋಟ್ಲಿಗೆ ಹೋಗ್ತೀವಿ, ಅಥವಾ ಮಾಡಿರೋ ಅಡ್ಗೆನ ತಗೊಂಡ್ ಬರ್ತೀವಿ, ತಿಂತೀವಿ. ಸೊ ಅದು ಆಕ್ಷನ್, ಕೆಲಸ ಆಗಿ 4ನೇ ಹಂತ. 5ನೇ ಹಂತ ಅದರ ಒಂದು ಪ್ರತಿಫಲ. ಪ್ರತಿಫಲ ಅಂದ್ರೆ ಇವಾಗ ಊಟ ರುಚಿ ಹೆಂಗಿತ್ತು, ಉಪ್ಪು ಇತ್ತ, ಖಾರ ಇತ್ತ, ಹುಳಿ ಇತ್ತ, ನಮ್ಗೆ ಮನಸ್ಸಿಗೆ ಯಾವ ತರ ತೃಪ್ತಿದಾಯಕವಾಗಿತ್ತು, ಅದು ಪ್ರತಿಫಲ, ರಿಸಲ್ಟ್. ಸೊ ಆ ರಿಸಲ್ಟ್ ನ ನಾವು ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಅನುಭೋಗ. ಎಂಜಾಯ್ ಮಾಡುವಾಗ ಖಾರ ಜಾಸ್ತಿ ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಅದೇ ಕರೆಕ್ಟ್ ಆಗಿ ಖಾರ ಇದ್ದಾಗ ಸಮೃದ್ಧಿಯಾಗಿ ತಿಂತೀವಲ್ವಾ, ಸೊ ಅದನ್ನೇ ಎಂಜಾಯ್ಮೆಂಟ್. ಆ ಎಂಜಾಯ್ಮೆಂಟ್ ಏನಾಗುತ್ತೆ, ನಮ್ಮ ಒಂದೊಂದು ಕೋಶಗಳಲ್ಲೂ ಇಂಪ್ರಿಂಟ್ ಆಗ್ಬಿಡುತ್ತೆ. ಅದನ್ನೇ ಅಚ್ಚೊತ್ತು ಅಂತ ಕರಿತೀವಿ. ಸೊ ಅಚ್ಚೊತ್ತಾಗಿ ಅದೇ ಎಕ್ಸ್ಪೀರಿಯನ್ಸ್ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ನಾವು ನಾರ್ಮಲ್ ಸ್ಟೇಟ್ ಮೈಂಡ್ ಅಲ್ಲಿ ಇರುವಾಗ ಈ 7 ಅನುಭವದೊಳಗಡೆನೆ ಮನಸ್ಸು ಕೆಲಸ ಮಾಡುತ್ತೆ. ಇದೇ ಅಭ್ಯಾಸ ಆಗಿ ಪರಿವರ್ತನೆ ಆಗುತ್ತೆ. ಈ ಅಭ್ಯಾಸನ ಮೀರಿ ನಾವು ಬೆಳೆದಾಗ ಸಂಶೋಧನೆಗೆ ಹೋಗ್ತೀವಿ. ಸೊ ಈ ಊಟ ಖಾರ ಆಯ್ತು ಅಥವಾ ಹುಳಿ ಆಯ್ತು, ಅದು ಲಾಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ನನ್ನ ದೇಹಕ್ಕೆ ಬೇಕಾಗಿರೋ ಊಟ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಳಕ್ ಸ್ಟಾರ್ಟ್ ಮಾಡುವಾಗ ಅದೇ ರಿಸರ್ಚ್. ಫೈನಲ್ ಆಗಿ ನಾನು ಈ ದೇಹಕ್ಕೆ ಇದನ್ನ ಕೊಟ್ರೆ ಒಳ್ಳೇದು ಅನ್ನೋದು ನಮ್ಗೆ ಅರಿವಿಗೆ ಬಂದ್ಬಿಡುತ್ತಲ್ಲ, ಅದು ಸ್ಪಷ್ಟತೆ ಆಗುತ್ತೆ. ಕೊನೆಯದಾಗಿ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅನ್ನೋದನ್ನ ಯಾವಾಗ ನಾವು ಅದನ್ನ ಇಂಪ್ರಿಂಟ್ ಮಾಡ್ಕೊಂಡ್ ಬಿಡ್ತೀವಿ, ಅಚ್ಚೊತ್ ಮಾಡ್ಕೊಂಡ್ ಬಿಡ್ತೀವಿ, ಅದೇ ಅರಿವಾಗಿ ಪರಿಣಮಿಸುತ್ತೆ. ಅದೇ ವಿಸ್ಡಮ್ ಇಂಪ್ರಿಂಟ್ಸ್ ಅಥವಾ ಅರಿವು ಅಂತ ಹೇಳ್ತೀವಿ ನಾವು, ಕೊನೆಯ 3 ಹಂತ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಮುಗಿಸ್ಕೊಡೋಣ. ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಅನಿತಾ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30ಕ್ಕೆ ಫ್ಯಾಮಿಲಿ ಈಸ್ ಆನ್ ಯೂನಿವರ್ಸಿಟಿ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ತೇಜಸ್ವಿನಿ ಮೇಡಮ್. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ತುರಿಯಂ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಪುರುಷರ ಮಹತ್ವ ದ ಇಂಪಾರ್ಟೆನ್ಸ್ ಆಫ್ ಮೆನ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ದೇವಕಿ ರಾಣಿ ಮೇಡಮ್. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ
ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.